ನಮಸ್ಕಾರ. ನಾನು ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279ನಿಂದ ರೂಪಶ್ರೀ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಹಾಗೂ ನಿಮ್ಮೆಲ್ಲರ ಮುಖದಲ್ಲಿ ನಗು ತರಿಸೋ ಒಂದು ಸಣ್ಣ ಪ್ರಯತ್ನದೊಂದಿಗೆ ಬಂದಿದ್ದೇನೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಸಂದೇಶ ನೋಡೋಣ. ರೀಡಿಂಗ್ನಲ್ಲಿ ಬರೋ ಎಲ್ಲ ವಿಷಯ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಸಾಮೂಹಿಕ ರೀಡಿಂಗ್. ಯಾವುದು ಅನ್ವಯಿಸುತ್ತೆ ದಯವಿಟ್ಟು ಸ್ವೀಕರಿಸಿ. ಹಾಗೆ ಇದು ಸಮಯರಹಿತ ರೀಡಿಂಗ್. ನೀವು ಯಾವಾಗ ವೀಕ್ಷಿಸುತ್ತೀರೋ ಅಂದಿನಿಂದ ಅನ್ವಯಿಸುತ್ತದೆ, ಸರಿನಾ? ಕೊನೆ ತನಕ ನೋಡಿ. ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ. ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಇಲ್ಲಿ 3 ಗುಂಪುಗಳಿದೆ. ಸೊ ನಿಮಗೆ ಯಾವುದು ಆಕರ್ಷಣೀಯವಾಗಿ ಕಾಣಿಸುತ್ತೆ ದಯವಿಟ್ಟು ಅದನ್ನು ಯು ಕ್ಯಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಜೊತೆಗೆ ಸಮಯ ಸೂಚನೆ ಡಿಸ್ಕ್ರಿಪ್ಷನ್ನಲ್ಲಿ ನಮೂದಿಸಿರ್ತೇನೆ. ಸೊ ಇವತ್ತಿನ ರೀಡಿಂಗ್ ಶುರು ಮಾಡಿಬಿಡೋಣ, ಓಕೆನಾ? ಸೊ ರಾಘವೇಂದ್ರ ಸ್ವಾಮಿಯವರ ಸಂದೇಶ. ಓಕೆ, ಗ್ರೂಪ್ 1, ಫೈಲ್ 1, ಗುಂಪು 1. ಫಸ್ಟ್ ನಿಮ್ಮ ಎನರ್ಜಿ ಹೇಗಿದೆ ಅಂತ ಚೆಕ್ ಮಾಡೋಣ. ಒಂದು ಸೆಕೆಂಡ್. ಓಕೆ, ಸೊ ಇಲ್ಲಿ ಎನರ್ಜಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಹೇಗಿದೆ ಅಂತಂದರೆ, ನೀವು ಒಂದು ಒಳ್ಳೆ ಪೊಸಿಷನಲ್ಲಿದ್ದೀರಾ, ವರ್ಕ್ ಮಾಡ್ತಾನೂ ಇರಬಹುದು ಅಥವಾ ರಿಟೈರ್ಡ್ ಇದರಲ್ಲೂ ಇರ್ಬೋದು. ಓಕೆ, ಸ್ವಲ್ಪ ಪ್ಯಾಷನೇಟ್ ಆಗಿದ್ದೀರಾ, ಅಂದರೆ ಕೆಲಸ ಇದು ಅಂತ ಹೇಳಿ ಸ್ವಲ್ಪ ಪ್ಯಾಷನೇಟ್ ಆಗಿದ್ದೀರಾ. ಸೊ ನಿಮ್ಗೆ ಒಳ್ಳೆ ನಾಲೆಡ್ಜ್ ಇದೆ, ಕೆಲಸ ಮಾಡೋ ಛಲ ಇದೆ, ಸರಿನಾ? ಒಂದಷ್ಟು ಜನ. ಇನ್ನೊಂದಷ್ಟು ಜನಕ್ಕೆ ಏನಂತಂದರೆ ಸ್ವಲ್ಪ ಮನಸ್ಸಿನಲ್ಲಿ ಅಂದರೆ ಇರೋ ಒಂದು ಭಯ, ಮನಸ್ಸಿನಲ್ಲಿ ಒಂದು ಭಯ ತುಂಬಿಕೊಂಡಿದೆ. ಸೊ ಅಂದರೆ ಜೀವನದ ಬಗ್ಗೆ ಇರ್ಬೋದು, ಅಥವಾ ಮುಂದೆ ಹೇಗೆ ಜೀವನ ನಡೆಸೋದು ಅಂತ ಇರ್ಬೋದು, ಅಥವಾ ಅಂದರೆ ನಿಮಗೆ ಅರ್ಥನೇ ಆಗದೇ ನಿಮಗೆ ಭಯ ಇರ್ಬೋದು. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಲೈಕ್ ಏನು ತೊಂದರೆ ಆಗ್ತಿದೆ, ಏನು ಅಂತ ಗೊತ್ತಿಲ್ಲ. ಬಟ್ ಏನೋ ಒಂದು ರೀತಿ ಭಯ, ಮುಂದಿಂದು ಏನಪ್ಪ ಅಂತ ಯೋಚನೆ. ಸೊ ಅಂದರೆ ಇಲ್ಲಿ ಭಯನೇ, ಅಥವಾ ನಿಮಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ, ರಾತ್ರಿ ನಿದ್ದೆ ಮಾಡೋಕ್ಕಾಗೋದಿಲ್ಲ, ಏನೋ ಒಂದು ಟೆನ್ಷನು, ಸಡನ್ನಾಗಿ ಎಚ್ಚರ ಆಗುತ್ತೆ, ಏನೋ ಒಂದು ಭೀತಿ, ಏನೋ ಒಂದು ರೀತಿ ಜೀವನದ ಬಗ್ಗೆ ಭಯ, ಆಯಿತಾ? ಒಂದಷ್ಟು ಜನಕ್ಕೆ. ಇನ್ನೊಂದಷ್ಟು ಜನಕ್ಕೆ ಲೈಕ್ ಜೀವನದಲ್ಲಿ ಒಳ್ಳೆ ಪೊಸಿಷನಲ್ಲಿದ್ದೀರಾ, ದುಡ್ಡು ಕಾಸು ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿದ್ದೀರಾ. ಓಕೆ, ನಿಮ್ಮ ಹತ್ರ ಒಂದು ಇಲ್ಲಿ ಬರ್ಡ್ ಕಾಣಿಸುತ್ತಲ್ವ, ಸೊ ಪೆಟ್ ಕೂಡ ಇರ್ಬೋದು ನಿಮ್ಮ ಹತ್ರ. ಓಕೆ, ಏನಾದರೂ ಇರ್ಬೋದು, ನಿಮ್ಮ ಪೆಟ್ಸ್ ಅಥವಾ ಬರ್ಡೇ ಇರ್ಬೋದು, ಅಥವಾ ಡಾಗ್ಸ್ ಸಾಕಿರ್ಬೋದು, ಎನಿಥಿಂಗ್. ಓಕೆನಾ? ಸೊ ಈ ಥರ ಇದೆ. ಸೊ ನಿಮಗೆ ಏನು ರಾಘವೇಂದ್ರ ಸ್ವಾಮಿಗಳು ಏನು ಅಡ್ವೈಸ್ ಕೊಡ್ತಾರೆ ಅಂತ ನೋಡೋಣ, ಓಕೆನಾ? ಓಹೋ, ಸೂಪರ್, ವೆರಿ ನೈಸ್. ಇಲ್ಲೇನು ಹೇಳ್ತಾರೆ ಅಂತಂದರೆ, ನೀವು ಒಳ್ಳೆ ಪೊಸಿಷನಲ್ಲಿದ್ದೀರಾ, ಸೊ ಇದನ್ನು ಸ್ವಲ್ಪ ಹೆಲ್ಪ್ ಮಾಡೋ ಥರನೂ ಉಪಯೋಗಿಸ್ಕೊಳ್ಳಿ ಅಂತ. ಅಂದರೆ
ಅಲ್ಲಿ ರೀಡ್ ಔಟ್ ಮಾಡ್ತೀನಿ. ಸೊ ಬಿ ಡಿಟ್ಯಾಚ್ ಫ್ರಮ್ ಪೀಪಲ್ ಆ್ಯಂಡ್ ಸಿಚುಯೇಷನ್ಸ್. ಡಿಟ್ಯಾಚ್ಮೆಂಟ್ ಡಸ್ ನಾಟ್ ಮೀನ್ ಯು ರನ್ ಅವೇ ಫ್ರಮ್ ದ ಪೀಪಲ್ ಆ್ಯಂಡ್ ಸಿಚುಯೇಷನ್ಸ್. ಲೆಟ್ ದಿಸ್ ನೋ ಲಾಂಗರ್ ಕಂಟ್ರೋಲ್ ಯು. ಓಕೆ, ನೀವೇನು ಅಂತಂದರೆ ಒಂದು ನಾನು ಹೇಳಿದ್ನಲ್ಲ, ಒಂದು ಒಳ್ಳೆ ಪೊಸಿಷನಲ್ಲಂತೂ ಇದ್ದೀರಾ, ಆ ಪೊಸಿಷನ್ನ ಕಟ್ಟಾಕೊಂಡು ಕೂತ್ಕೊಳ್ಬೇಡಿ. ಸ್ವಲ್ಪ ಡಿಟ್ಯಾಚ್ಮೆಂಟ್ ಇಟ್ಕೊಳ್ಳಿ. ಅಂದರೆ ಇವಾಗ ನೀವು ಏನು ಗೊತ್ತಾ, ಲೈಕ್ ಜನಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಿ ಡಿಟ್ಯಾಚ್ಡ್, ಅದೇ ಎಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ನೋಡಿ. ಹಾಗೆ ಅಂದ ಮಾತ್ರಕ್ಕೆ ಜನಗಳಿಂದ ಅಥವಾ ಸಿಚುಯೇಷನ್ನಿಂದ ಓಡೋಗೋದು ಅಂತಲ್ಲ, ಬಟ್ ಅದು ನಿಮ್ಮನ್ನು ಕಂಟ್ರೋಲ್ ಮಾಡಬಾರ್ದು ಅಲ್ವಾ. ಅಂದರೆ ಇವಾಗ ನಾವು ದುಡ್ಡು ಕಾಸು ಅಂತ ಯೋಚನೆ ಮಾಡ್ತೀವಿ. ದುಡ್ಡು 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 ಅಂತ ಹಿಂದೆ ಹೋಯಿತು ಅಂತಂದರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದೇ ಥರ ಜನ ಅಂದರೆ ಮನೆ, ಫ್ಯಾಮಿಲಿ, ಅಂದರೆ ಪೊಸಿಷನ್ ಆಯಿತಾ, ಆಫೀಸಲ್ಲಿರ್ಬೋದು, ಅಥವಾ ಅದು ಏನಾಗುತ್ತೆ, ಅದು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ನಮ್ಮನ್ನು. ಸೊ ಹಾಗಾಗಿ ಜಸ್ಟ್ ಗೆಟ್ ಡಿಟ್ಯಾಚ್ಡ್ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಡಿಟ್ಯಾಚ್ಮೆಂಟ್ ಇಟ್ಕೊಳ್ಳಿ. ರಾಜನ್ ಥರ ಇದ್ದೀರಾ, ಲೈಕ್ ಕಿಂಗ್. ಈಗ ಇದು ಕಿಂಗ್ ಅಂತ ಬಂದ ತಕ್ಷಣ ನಿಮಗೆ ಬರೀ ಇದು ಜೆಂಟ್ಸ್ಗೆ ಅಂತಲೇ ಅಲ್ಲ, ಅಂದರೆ ಈ ಎನರ್ಜಿ ಇದೆ ಅಂತ, ಆಯಿತಾ. ತುಂಬ ಡಿಟ್ಯಾಚ್ಮೆಂಟ್ ಇಟ್ಕೊಳ್ಳಿ, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡು ಒದ್ದಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನೋಡಿ, ನೀವು ಹೇಳಿದೆ ಅಲ್ವಾ, ತುಂಬ ಏನೋ ಒಂಥರ ಭಯ ಅದೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಅಂತಂದರೆ ಬಾಬಾ ಹೇಳ್ತಾರೆ, ರೀಡ್ ದ ಹೋಲಿ ಬುಕ್ ಅಂತ. ನೀವು ಯಾವುದು ನಂಬ್ತೀರಾ, ಓಕೆ, ನಿಮ್ಮ ಇಷ್ಟ ದೇವರು ಯಾವುದು, ಓಕೆನಾ. ನಾನು ರಾಘವೇಂದ್ರ ಸ್ವಾಮಿ ಅವರು ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ನೀವು ಯಾವ ಇದನ್ನು ನಂಬ್ತೀರಾ, ಯಾವ ಇಷ್ಟ ದೇವರು ನಿಮ್ಗೆ ಯಾರು ಅವ್ರದ್ದು ಹೋಲಿ ಬುಕ್ ಏನಿರುತ್ತೆ, ಯು ಕ್ಯಾನ್ ರೀಡ್ ಅಂತ. ಇಲ್ಲಿ ನೋಡಿ, ಟರ್ನ್ ಯುವರ್ ಇನ್ಫಾರ್ಮೇಷನ್ ಇಂಟು ನಾಲೆಡ್ಜ್ ಬೈ ಪ್ರಾಕ್ಟೀಸಿಂಗ್ ವಾಟ್ ಯು ಹ್ಯಾವ್ ಲರ್ನ್ಡ್. ಸೊ ಅದನ್ನು ಓದಿ, ಚೆನ್ನಾಗಿ ಬುಕ್ನ ಓದಿ, ಧೈರ್ಯ ಬರುತ್ತೆ, ಆಯಿತಾ. ಜೀವನ ಹೇಗೆ ನಡೆಸಬೇಕು, ಹೇಗೆ ಎದುರಿಸ್ಬೇಕು, ಚಾಲೆಂಜಸ್ ಬರುತ್ತೆ, ನಿತ್ಯ ಬರುತ್ತೆ. ಇವತ್ತು ಒಂದು ಮುಗೀತು ಅಂದ ತಕ್ಷಣ ಜೀವನ ಮುಗ್ದೋಯ್ತಂತಲ್ಲ ಅಲ್ವಾ. ಇವತ್ತೇನೋ ಒಂದು ಕೆಲಸ ಮುಗಿಸಿದ್ವಿ ಅಂದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ಶುರು ಆಗುತ್ತೆ ಲೈಫಲ್ಲಿ. ಸೊ ಹಾಗಾಗಿ ಆ ಚಾಲೆಂಜಸ್ನ ಹೇಗೆ ಎದುರಿಸ್ಬೇಕು, ಪರಿಸ್ಥಿತಿಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಬರುತ್ತೆ, ಜ್ಞಾನ ಬರುತ್ತೆ. ಅಂದರೆ ಸೊ ಅದಕ್ಕೋಸ್ಕರ ಹೋಲಿ ಬುಕ್ ಓದಿ ಅಂತ. ಅಂದರೆ ಇಟ್ ಕ್ಯಾನ್ ಬಿ ಗೀತಾ, ಸಾಯಿ ಸಚ್ಚರಿತ್ರ ಓದ್ತೀರಾ, ಅಥವಾ ನಿಮ್ಮದು ಬೈಬಲ್ ಓದ್ತೀರಾ. ಸೊ ಇಟ್ ಡಿಪೆಂಡ್ಸ್, ಯಾರು ನೋಡ್ತಾ ಇದ್ದೀರಾ, ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಇದನ್ನು ಈ ಎನರ್ಜಿಲಿ ಇರೋರಿಗೆ ಅದನ್ನು ಹೇಳ್ತಾ ಇದ್ದಾರೆ. ಭಯ ಪಟ್ಕೊಳ್ಳೋಕೆ ಏನೂ ಇಲ್ಲ, ಓಕೆನಾ. ಸೊ ಇದು ಈ ಥರ್ಡ್ ಎನರ್ಜಿ ಏನು ಬಂದಿತ್ತು, ಚಾನೆಲ್ ನೋಡಿ. ಚಾನೆಲ್ ಮೆಸೇಜ್, ಐ ಮೇಕ್ ಯು ಎ ಚಾನೆಲ್ ಆಫ್ ಮೈ ವರ್ಕ್. ವಾವ್, ದಿಸ್ ಇಸ್ ಸೋ ನೈಸ್. ಇದನ್ನು ಇವಾಗ ಏನಂದರೆ ನೀವು ಪೆಟ್ಟಿಟ್ಟಿದ್ದೀರಾ ಅಂತ ಹೇಳಿದೆ ಅಲ್ವಾ. ಸೊ ನೀವು ಒಳ್ಳೆ ಸಮೃದ್ಧಿಯಿಂದ ಇದ್ದೀರಾ, ಸಮೃದ್ಧತೆ ಇದೆ ನಿಮ್ಮ ಜೀವನದಲ್ಲಿ, ನೆಮ್ಮದಿ ಇದೆ, ಎಲ್ಲ ಇದೆ. ಅದನ್ನು ಬರೀ ನಿಮ್ಮ ಮೂಲಕ ನಾನು ಜನಗಳಿಗೆ ಹೆಲ್ಪ್ ಆಗೋ ಥರ, ಅಥವಾ ಪ್ರಾಣಿ ಪಕ್ಷಿಗಳು ಏನಾರು ಇರ್ಬೋದು, ಯಾರು ಅವಶ್ಯಕತೆ ಇರುತ್ತೆ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ನಿಮ್ಮ ಮೂಲಕ ನಾನು ಹೆಲ್ಪ್ ಮಾಡಿಸ್ತೀನಿ. ನಿಮ್ಮ ಮೂಲಕ, ನಿಮ್ಮನ್ನು ಚಾನಲ್ ಆಗಿಟ್ಟು ನಿಮ್ಮ ಮೂಲಕ ನಾನು ಜನಗಳಿಗೆ ಹೆಲ್ಪ್ ಆಗೋ ಥರ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಮೇಕ್ ಯು ಎ ಚಾನಲ್ ಆಫ್ ಮೈ ವರ್ಕ್. ಇದೆ ಸೋ ನೈಸ್. ಓಕೆ, ಸೊ ಇನ್ನೊಂದು ಕಾರ್ಡ್ ಡೆಕ್ ತೆಗೆದುಬಿಡ್ತೀನಿ. ಓ ಮೈ ಗಾಡ್, ನೋಡಿ, ಇದು ನಿಮಿಷ ಗೋಲ್ಡನ್ ಕಾರ್ಡ್ಸ್ ತೆಗೆದುಬಿಡ್ತೀನಿ. ಅದು ಓಕೆ. ಸೊ ಇಲ್ಲಿ ಫಸ್ಟ್ ಎನರ್ಜಿ ಇದಕ್ಕೆ ಬಂತಲ್ವ, ಡಿಟ್ಯಾಚ್ಮೆಂಟ್ ಅಂತ ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳು, ಬಾಬಾ. ಸೊ ಅದೇ ನಾನು ಹೇಳಿದ್ನಲ್ಲ, ನಿಮ್ಮ ಇಷ್ಟ ದೇವರು ಯಾರಾದರೂ ಸರಿ, ಓಕೆನಾ. ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನೀವು ಒಳ್ಳೆ ಪೊಸಿಷನಲ್ಲಿದ್ದೀರಾ, ಅದೇನು ತುಂಬ ದುಡ್ಡಿನ ಹಿಂದೆ ಹೋಗಬೇಡಿ. ನೀವು ಸ್ವಲ್ಪ ನಾಲೆಡ್ಜ್ ಇದೆ, ಓಕೆ, ಒಳ್ಳೆ ಸರ್ವೀಸ್ ಇದೆ, ಸರ್ವೀಸ್ ಆಗಿದೆ,
ಒಂದು ಒಳ್ಳೆ ಪೊಸಿಷನಲ್ಲೂ ಇದ್ದೀರಾ, ಓಕೆನಾ. ಸ್ವಲ್ಪ ಡಿಟ್ಯಾಚ್ಮೆಂಟ್ ಇಟ್ಕೊಳ್ಳಿ, ಅತಿ ವ್ಯಾಮೋಹ ಬೇಡ ಅಂತ ಹೇಳಿದ್ರು. ಸೊ ಆದರೆ ಅದಕ್ಕೋಸ್ಕರ ಅಂತ ಯೋಚನೆ ಮಾಡ್ತಾ ಕೂತ್ಕೋಬೇಡಿ, ಅಯ್ಯಯ್ಯೋ ಏನಪ್ಪ ಹಿಂಗೆ ಹೇಳ್ಬಿಟ್ರಲ್ಲ, ಇರೋದನ್ನೆಲ್ಲ ಬಿಟ್ಬಿಡು ಅಂತನಾ ಅಂತ. ನೋ, ಆ ಥರ ಅಲ್ಲ. ಅತಿಯಾದ ವ್ಯಾಮೋಹ ಇಟ್ಕೋಬೇಡಿ, ಅದಕ್ಕೋಸ್ಕರ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ ಅಂತಿದ್ದಾರೆ, ಸರಿನಾ. ಈಗ ಮತ್ತು ಇದು ಗೋಲ್ಡನ್ ಕಾರ್ಡ್ ನೋಡ್ತೀನಿ. ಹಾಂ, ಓಕೆ. ಗೋಲ್ಡನ್ ವರ್ಡ್ಸ್, ಥ್ಯಾಂಕ್ ಯು, ಸಾರಿ. ಸೊ ದಿಸ್ ಇಸ್ ಗೋಲ್ಡನ್ ವರ್ಡ್ಸ್, ಥ್ಯಾಂಕ್ ಯು. ಈಗ ದೇವರು ನಿಮಗೋಸ್ಕರ ಇಲ್ಲಿ ತನಕ ಏನು ಕೊಟ್ಟಿದ್ದಾರೆ, ನಾವು ಥ್ಯಾಂಕ್ಫುಲ್ ಆಗಿರಬೇಕು ದೇವರಿಗೆ, ಕರೆಕ್ಟಾ. ಸೊ ನಾವು ಅದು ಮರ್ತೇ ಬಿಡ್ತೀವಿ. ಅದಕ್ಕೆ ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ ಯು ಹೇಳಿ. ಯಾರಿಗಾದ್ರೂ ಬೇಜಾರು ಮಾಡಿದರೆ, ಯಾರಿಗಾರು ನೋವಾಗಿದ್ದರೆ, ನಿಮ್ಮ ಕಡೆಯಿಂದ ನೋವಾಗಿದ್ದರೆ ಸಾರಿ ಹೇಳಿ, ಕ್ಲೋಸ್ ಮಾಡಿ. ದಿಸ್ ಆರ್ ದ ಗೋಲ್ಡನ್ ವರ್ಡ್ಸ್, ಓಕೆನಾ. ಗೋಲ್ಡನ್ ವರ್ಡ್ಸ್, ಸಾರಿ, ಥ್ಯಾಂಕ್ ಯು ಹೇಳಿ. ಬಟ್ ನೀವು ಹಾಗೆ ಅಂತ ನೀವು ಕೆಲಸದಲ್ಲಿ ಕೆಲಸ ಬಿಟ್ಟು ಕೂತ್ಕೊಳ್ಳಿ ಅಂತಲ್ಲ, ಅತಿ ವ್ಯಾಮೋಹ ಬೇಡ. ಆಫೀಸಲ್ಲೂ ಅಷ್ಟೇ ಅತಿ ಕಂಟ್ರೋಲಿಂಗ್ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಕಂಟ್ರೋಲಿಂಗ್ ಬಿಡಿ, ಅದಕ್ಕೋಸ್ಕರ ತಲೆ ಕೆಡಿಸ್ಕೋಬೇಡಿ. ಬಟ್ ಥ್ಯಾಂಕ್ ಯು ಅಥವಾ ಯಾರಿಗಾರು ಬೇಜಾರು ಮಾಡಿದರೆ ನೀವು ಸಾರಿ ಹೇಳಿ ಕ್ಲೋಸ್ ಮಾಡಿ, ಓಕೆನಾ. ಆಮೇಲೆ ಜಡ್ಜ್ಮೆಂಟ್ ಬೇಸ್ಡ್ ಆನ್ ಟೆಂಪರರಿ ಚಾಲೆಂಜಸ್ ಆರ್ ಅನ್ಕೈಂಡ್ ಆ್ಯಂಡ್ ಆಲ್ಸೋ ಕೌಂಟರ್ ಟು ಪ್ರಿನ್ಸಿಪಲ್ ಆಫ್ ಕಂಪ್ಯಾಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದೇನಂತಂದರೆ ಅದೇ ನೀವು ಮೋಸ್ಟ್ಲಿ ನನಗೆ ಅನ್ನಿಸ್ತಾ ಇರೋದು, ಇಲ್ಲಿ ನನಗೆ ಕಾಣ್ತಾ ಇರೋದು, ನೀವು ನಿಮ್ಮ ವರ್ಕ್ ಕಲ್ಚರಲ್ಲೇ, ಓಕೆನಾ, ವರ್ಕ್ ಕಲ್ಚರಲ್ಲಿ ಯಾರಿಗೂ ಏನೋ ಬೇಜಾರು ಮಾಡಿದ್ದೀರಾ ಖಂಡಿತ, ಅಥವಾ ಬೇಜಾರಾಗಿರಬಹುದು, ಅಥವಾ ನಿಮಗೇ ಬೇಜಾರಾಗಿರ್ಬೋದು, ಓಕೆನಾ. ಇದು ನಿಮ್ಮ ಎನರ್ಜಿ ಅಂತ ಅಂದರೆ ನಿಮಗೆ ಬೇಜಾರು ಮಾಡಿರ್ಬೋದು. ಅದಕ್ಕೋಸ್ಕರ ಅಂತ ನೀವು ಬೇರೆಯವ್ರೇನೋ ಅಂದರು ಮಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ, ಅತಿ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ. ಒಂದೊಂದು ಸಲ ಆಗುತ್ತೆ. ಈಗ ನಮ್ಮದು ಆಫೀಸು ಅಂತಂದಾಗ ನಾ ಎಷ್ಟು ಆಸೆ ಇಟ್ಕೊಂಡು ಬಿಡ್ತೀವಿ ಅಂತಂದರೆ, ಯಾರು ಏನಾರು ಅಂದ್ಕೊಳ್ಳಿ ಕೆಲಸ ಮಾಡ್ತಾ ಇರ್ತೀವಿ, ಹೆಲ್ಪ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಏನಂದರೆ ಅವ್ರು ಯಾರು ಬೇಜಾರು ಮಾಡ್ತಾ ಇದ್ರೂ ಹೆಲ್ಪ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ, ಅತಿಯಾದ ವ್ಯಾಮೋಹ ಬೇಡ, ಓಕೆನಾ. ಆ್ಯಂಡ್ ಯಾರೋ ಏನೋ ಅಂದರು ಅಂತ ಬೇಜಾರೂ ಮಾಡ್ಕೋಬೇಡಿ. ನೀವು ಡಿಟ್ಯಾಚ್ಮೆಂಟ್ ಇಟ್ಕೊಳ್ಳಿ, ಕೆಲಸ ಮಾಡಬೇಕು. ಈಗ ಸಪೋಸ್ ಬೆಳಗ್ಗೆ ಹೋಗಬೇಕು ಆದರೆ ನೀವು ನಿತ್ಯದ ಕೆಲಸಗಳ ಥರ ಮಾಡಿ ಬನ್ನಿ ಅಷ್ಟೇ, ಓಕೆನಾ. ಅತಿಯಾಗಿ ಮನ್ಸಿಗೆ ಹಚ್ಕೊಂಡು ಕೊರಗಲೂ ಬೇಡಿ, ಅತಿಯಾಗಿ ಕಂಟ್ರೋಲು ಮಾಡೋಕ್ಕೆ ಹೋಗಬೇಡಿ, ಬಿಟ್ಬಿಡಿ. ನಿಮ್ದೇನು ಕೆಲಸ ಮಾಡಿ ಮುಗಿಸಿ ಬನ್ನಿ ಅಷ್ಟೇ. ಜಡ್ಜ್ ಮಾಡಬೇಡಿ ಯಾರನ್ನೂ, ಯಾರೋ ಏನೋ ಅಂದರು ಅಂತ ಹೇಳಿ ಜಡ್ಜ್ ಮಾಡಬೇಡಿ, ಅಥವಾ ಅವರನ್ನು ಅಂದು ಜಗಳ ಮಾಡಿ ಅದನ್ನು ಅತಿಯಾಗಿ ಮಾತಾಡಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಗೋಲ್ಡನ್ ವರ್ಡ್ಸ್, ಥ್ಯಾಂಕ್ ಯು ಅಂತ ಒಂದು ಹೇಳಿ, ಬಂದಿರೋ ಖುಷಿ ಸಂತೋಷ ಏನಾಗಿರುತ್ತೆ, ಅಥವಾ ಆಫೀಸ್ ಕಲ್ಚರಲ್ಲೇ ಇದ್ರೂ ಅಷ್ಟೇ, ಇದು ಎಲ್ಲಿಗಾದರೂ ಅನ್ವಯಿಸ್ಬೋದು, ಓಕೆನಾ. ಸೊ ಒಂದು ಥ್ಯಾಂಕ್ಸ್ ಹೇಳಿ, ಈ ಥರ ಎಲ್ಲ ಇಷ್ಟು ಸಂತೋಷ ಇಷ್ಟು ಖುಷಿ ಕೊಟ್ಟಿರೋದನ್ನು ಮರ್ತ್ಬಿಡ್ತೀವಿ ನಾವು ಯಾವಾಗ್ಲೂ. ಸೊ ಅದಕ್ಕೋಸ್ಕರ ಒಂದು ಥ್ಯಾಂಕ್ಸ್ ಹೇಳಿ, ಸಾರಿ ಹೇಳಬೇಕಂದ್ರೆ ಜೀವನ ನಡೆಸ್ತಾ ಇರಿ ಖುಷಿಯಾಗಿ, ಸರಿನಾ. ಓಕೆ, ಇಲ್ಲಿ ರೀಡ್ ದ ಹೋಲಿ ಬುಕ್. ಸೊ ಇಲ್ಲಿ ಈಗ ಇವಾಗ ಏನಂತಂದರೆ, ಇದು ನಿಮಗೆ ಮೋಸ್ಟ್ ಪ್ರಾಬಬ್ಲಿ ನಾನು ಹೇಳ್ದಲ್ವ, ಏನೋ ಒಂದು ಭಯ, ಏನೋ ಬೇಜಾರು, ಏನೋ ಒಂದು ತೊಂದರೆ, ಓಕೆನಾ, ಲೈಫಲ್ಲಿ ಮುಂದೆ ಹೆಂಗಪ್ಪ ಅನ್ನೋ ಥರ. ಬಟ್ ಆಲ್ವೇಸ್ ಈಗ ರಾತ್ರಿ ಆಯಿತು ಅಂತಂದರೆ ಬೆಳಗಾಗಲೇಬೇಕಲ್ವಾ, ಹಾಗೇ ಆಗುತ್ತೆ. ಆ ಭಯ ಬೇಜಾರು ಬಿಟ್ಬಿಡಿ, ದೇವ್ರನ್ನ ನಂಬಿ, ಅಥವಾ ನೀವು ಇದ್ದೀರಾ, ದೇವರನ್ನು ನಂಬಿಯೇ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಬೇಜಾರಿರೋದು ಮೋಸ್ಟ್ಲಿ ನನಗಿಲ್ಲಿ ಕಾಣ್ತಾ ಇರೋದು, ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇರೋದು, ಮೇ ಬಿ ನಿಮ್ಮದು ಪರ್ಸನಲ್ ಇಶ್ಯೂ ಇರ್ಬೋದು, ಲೈಕ್ ಮ್ಯಾರೇಜ್ ಆಗ್ತಾ ಇಲ್ಲ ಅಂತನೋ, ಹೌದು ಅದೇ ಕಾಣ್ತಾ ಇರೋದು ಇಲ್ಲಿ ನನಗೆ. ಸೊ ಮ್ಯಾರೇಜ್ ಆಗಿಲ್ಲ, ಅಥವಾ ಏನೋ ಅಡಚಣೆಗಳು ಬರ್ತಾ ಇದೆ, ಇದು ಅದೇ ಕಾರ್ಡ್, ಓಕೆನಾ. ಇದೇನಂತಂದರೆ ಅಡಚಣೆಗಳು ಇಲ್ಲೆಲ್ಲ ಬರ್ತಾ ಇದೆ ನೋಡಿ. ಸ್ಕಾರ್ಪಿಯೋನ್ ಬರ್ತಾ ಇದೆ, ಎಲ್ಲಿ ಹೋಗಬೇಕಂತ ದಾರಿ ಗೊತ್ತಾಗ್ತಾ ಇಲ್ಲ. ಸೊ ಕತ್ಲೆ ಆಗ್ತಾ ಇದೆ, ಆ ಥರ. ಅಂದರೆ ಏನೋ ಒಂದು ಬೇಜಾರು, ಒಂದು ಭಯ, ಒಂದು ಟೆನ್ಷನ್ನು, ನಾಳೆ ಏನಪ್ಪ ಹೇಗೆ ಅನ್ನೋ ಥರ. ಸೊ ದಿಸ್ ಈಸ್ ರಿಲೇಟೆಡ್ ಟು ನಿಮ್ಮ ಮದುವೆ, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ, ಓಕೆನಾ. ಸೊ ಅದನ್ನೇ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು, ಯೋಚನೆ ಮಾಡೋದು ಬೇಡ, ಖಂಡಿತ ದೇವ್ರ ಬಗ್ಗೆ ನೀನು ನಂಬಿಕೆ ಇಟ್ಟಿದೆಯಾ, ನೀನು ಏನು ಮಾಡಿದೀಯಾ ಅಂತ ನನಗೆ ಗೊತ್ತು, ನೀನು ಎಷ್ಟು ನಂಬಿಕೆ ಇಟ್ಟಿದೆಯಾ ನನ್ನ ಮೇಲೆ, ನಾನು ಅದನ್ನು ಖಂಡಿತ ಸರಿ ಮಾಡ್ತೀನಿ, ಒಳ್ಳೇದು ಮಾಡಿಕೊಡ್ತೀನಿ, ಧೈರ್ಯವಾಗಿರು, ಆದಷ್ಟು ಬುಕ್ಸ್ನ ಓದು, ಒಳ್ಳೇದು ಅದನ್ನು ಕಂಟಿನ್ಯೂ ಮಾಡು ಹಾಗೇ ಅಂತ. ಸೊ ನಿಮಗೆ ತೊಂದರೆನೂ ಆಗಿರ್ಬೋದು ಯಾರ್ಯಾರ ಕಡೆಯಿಂದ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಬ್ರದರ್ ಇನ್ ಲಾ, ಅಂದರೆ ಸ್ವಲ್ಪ ಜನಕ್ಕೆ ಇದು
ಓಕೆನಾ. ಸ್ವಲ್ಪ ಇದು ಲೈಕ್ ಬ್ರದರ್ ಇನ್ ಲಾ ಸಮಥಿಂಗ್ ಇನ್ ಲಾಸ್ ಕಡೆಯಿಂದ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಇನ್ನೊಂದಷ್ಟು ಜನಕ್ಕೆ ಇವಾಗ ಈ ಫಸ್ಟ್ ಗ್ರೂಪಲ್ಲಿ ನಿಮ್ಗಳಿಗೆ ಏನಂತಂದರೆ ಒಂದಷ್ಟು ಜನಕ್ಕೆ ನಾನು ಹೇಳೋದು ಒಂದಷ್ಟು ಜನಕ್ಕೆ ಸೆಲ್ಫ್ ಲೈಫ್ ಬಗ್ಗೆ, ಪರ್ಸನಲ್ ಲೈಫ್ ಬಗ್ಗೆ, ಓಕೆನಾ. ಅಥವಾ ಈವನ್ ಮದುವೆನೂ ಆಗಿ ಲೈಕ್ ಬೇರೆ ಆಗಿರ್ಬೋದು. ಬೇರೆ ಆಗಿರೋದಕ್ಕೆ ಕಾರಣ ಯಾರು, ಸಂಬಡಿ ಲೈಕ್ ಬ್ರದರ್ ಇನ್ ಲಾ ಅವ್ರ ಇನ್ ಲಾಸ್ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ದಟ್ ಮೀನ್ಸ್ ಯಾರೋ ನಿಮ್ಮ ಇನ್ಲಾ ಕಡೆಯವರು ಸೇರಿ ಏನೋ ತೊಂದರೆ ಮಾಡಿದ್ದಾರೆ. ಈಗ ಇದು 2 ಥರ ಇರುತ್ತೆ ಇಲ್ಲಿ. ಏನು, ಒಂದು ಲೈಕ್ ನಿಮಗೆ ಪ್ರಾಬ್ಲಮ್, ನಿಮಗೆ ಭಯ, ನಿಮಗೆ ಟೆನ್ಷನ್ ಯಾವುದಕ್ಕೆ ಅಂತಂದರೆ, ನೀವು ಒಂದು ಇಲ್ಲ ಮದುವೆ ಆಗಿ ಬೇರೆ ಇದ್ದೀರಾ, ಲೈಕ್ ಸಮ್ ಪ್ರಾಬ್ಲಮ್ ಏನೋ ಒಂದಷ್ಟು ಜನಕ್ಕೆ ಆಗಿ ಮದುವೆನೇ ಆಗಿಲ್ಲ, ಲೈಕ್ ಅಲಯನ್ಸ್ ಬರ್ತಾ ಇದೆ, ಸರಿ ಹೋಗ್ತಿಲ್ಲ, ಮದುವೆ ಸೆಟ್ ಆಗ್ತಿಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನನ್ನ ಲೈಫಲ್ಲಿ ಆಗುತ್ತಾ, ಏನಪ್ಪ ಮುಂದೆ ಜೀವನ ಹೇಗೆ ಅಂತ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಮದುವೆ ಆಗಿದೆ, ಸೊ ಇನ್ ಲಾಸ್ ಅಂತ ಬರ್ತಾ ಇದೆ ನೋಡಿ, ಆಯಿತಾ. ಸೊ ಸಮ್ ಬ್ರದರ್ ಇನ್ ಲಾ ಆರ್ ಇನ್ ಲಾಸ್, ಮದರ್ ಇನ್ ಲಾ ಆರ್ ಫಾದರ್ ಇನ್ ಲಾ. ಸೊ ಇನ್ ಲಾ ಕಡೆಯಿಂದ ಏನೋ ತೊಂದರೆ ಮಾಡಿಬಿಟ್ಟು ನಿಮ್ಮನ್ನು ದೂರ ಮಾಡಿದ್ದಾರೆ. ಸೊ ಯು ಆರ್ ವರೀಡ್, ಏನಪ್ಪ ನನ್ನ ಜೀವನ ಹೇಗೆ ಮುಂದೆ, ನನ್ನ ಲೈಫ್ ಹೆಂಗೆ, ನಾನು ಹೆಂಗೆ ನಡೆಸಲಿ ನನ್ನ ಲೈಫ್ನ ಅಂತ ಯೋಚನೆಯಲ್ಲಿದ್ದೀರಾ. ಎಲ್ಲದಕ್ಕೂ ಸೊಲ್ಯೂಷನ್ ಒಂದೇ, ರೀಡ್ ದ ಹೋಲಿ ಬುಕ್. ಯೋಚನೆ ಮಾಡಬೇಡಿ, ಯಾರು ಈ ಎನರ್ಜಿಲಿದ್ದೀರಾ ಎಲ್ರಿಗೂ ರಾಘವೇಂದ್ರ ಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ, ಯೋಚನೆ ಮಾಡಬೇಡ, ನಾನು ಎಲ್ಲ ನೋಡ್ತಾ ಇದ್ದೀನಿ, ನಿಮ್ಗೆ ಏನೇನು ತೊಂದರೆ ಆಗಿದೆ ಎಲ್ಲ ಸರಿ ಮಾಡಿಕೊಡ್ತೀನಿ ನಾನು, ಓಕೆನಾ ಅಂತ. ಇದು ಇನ್ನೊಂದು ಏನಂತಂದರೆ, ಇದು ಮೋಸ್ಟ್ ಪ್ರಾಬಬ್ಲಿ ಲೈಕ್ ಇದು ನೆಗೆಟಿವ್ ಎನರ್ಜೀಸ್ ಕೂಡ ಇರ್ಬೋದು, ಆಯಿತಾ. ಇದು ಲೈಕ್ ಇನ್ ಲಾಸ್ ಇದ್ರ ಕಡೆಯಿಂದ ಏನಾದ್ರು ತೊಂದರೆ ಮಾಡಿರ್ಬೋದು. ಸೊ ಏನಕ್ಕೂ ಯೋಚನೆ ಮಾಡಬೇಡಿ, ಹೆದರ್ಕೋಬೇಡಿ, ಓದಿ ಎಲ್ಲ ಸರಿ ಮಾಡಿಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಇದರಲ್ಲಿ ಎಸ್ ಅಂತಿದ್ದಾರೆ ನೋಡಿ, ನಾನು ಹೇಳಿಲ್ವಾ, ಒಂದು ಸ್ವಲ್ಪ ನೀವು ಅಂದರೆ ಅದು ಹೇಳಿದ್ನಲ್ಲ, ಒಳ್ಳೆ ಸ್ಥಿತಿಲಿದ್ದೀರಾ. ಸೊ ನಿಮ್ಮನ್ನು ಚಾನೆಲ್ ಮಾಡ್ತಾರಂತೆ. ಯಾವ ಥರ ಅಂತಂದರೆ, ಇವಾಗ ನಿಮ್ಗೆ ಆ್ಯಸ್ ಇಟ್ ಈಸ್ ಹೆಲ್ಪಿಂಗ್ ನೇಚರ್ ಇರುತ್ತೆ ಅಂದ್ಕೊಳ್ಳಿ, ಓಕೆನಾ. ನೋಡಿ, ಏಂಜಲ್ಸ್ ಕೂಡ ಎಸ್ ಅಂತ ಅಗ್ರಿ ಮಾಡ್ತಾ ಇದ್ದಾರೆ. ಸೊ ನಾನೇನು ಕಾಣಿಸ್ತು ನನಗೆ ಇಲ್ಲಿ ಹೇಳ್ತಾ ಇರ್ತೀನಿ ನಾನು, ಸೊ ಅದನ್ನು ಎಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಸೊ ಏನಂತಂದರೆ, ನಿಮ್ಮನ್ನು ಒಂದು ಚಾನೆಲ್ ಮಾಡ್ತಾರಂತೆ. ಅಂದರೆ ಇವಾಗ ನೀವು ಯಾರಿಗೋ ಒಂದು ಹೆಲ್ಪ್ ಮಾಡ್ಬೋದು, ಜನಕ್ಕೆ ಸಹಾಯ ಬೇಕು ಅಂದಾಗ ಸಹಾಯ ಮಾಡೋ ಥರ, ನಿಮ್ಮ ಕಡೆ ನಿಮ್ಮ ಮೂಲಕ ಸಹಾಯ ಮಾಡೋ ಥರ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ, ಸರಿನಾ. ಸೊ ಇದು ನೋಡಿ, ಲೈಫ್ ಇಸ್ ಅನ್ ಆಪರ್ಚುನಿಟಿ ಟು ಕ್ರಿಯೇಟ್ ಯುವರ್ ಓನ್ ಪಾತ್. ಇವಾಗ ಜೀವನ ಅನ್ನೋದು ಒಂದು ಆಪರ್ಚುನಿಟಿ ಎಲ್ರಿಗೂ ಕೊಡೋದು ಅಲ್ವಾ. ಅಂದರೆ ನಾವು ಏನು ಕೆಟ್ಟದ್ದು ಮಾಡ್ತೀವಿ, ನಾವೇನು ಒಳ್ಳೇದು ಮಾಡ್ತೀವಿ, ಅದು ನಮ್ಮ ಕೈಲಿರುತ್ತೆ. ಸೊ ಜೀವನ ಅನ್ನೋ ಆಪರ್ಚುನಿಟಿನ ತೊಗೊಂಡು ನಾವು ಒಳ್ಳೇದು ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು, ಒಳ್ಳೇದು ಮಾಡ್ತಾ ಹೋಗಬೇಕು. ನಾ ಹೇಳಿದ್ನಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ನಾವು ಏನು ಕೊಡ್ತೀವಿ ಅದೇ ನಮಗೆ ಬರುತ್ತೆ. ಸೊ ನೀವು ಒಳ್ಳೆ ಕರ್ಮ, ಒಳ್ಳೆ ಯೋಚನೆ, ಒಳ್ಳೆ ಚಿಂತನೆ, ಒಳ್ಳೆ ಭಾವನೆ ಬೇರೆಯವ್ರ ಬಗ್ಗೆ ಇಟ್ಕೊಂಡಾಗ ಅದು ವಾಪಸ್ ನಮ್ಗೆ ಹಾಗೆ ಬರುತ್ತೆ ಅಲ್ವಾ. ಸೊ ಆ ಥರ ಈ ಪಾತಲ್ಲಿ ಹೋಗಿ, ಈ ದಾರಿಲಿ ಹೋಗಿ, ನಿಮಗೆ ಒಳ್ಳೆಯದಾಗತ್ತೆ ಅಂತಿದ್ದಾರೆ ನೋಡಿ. ಬಾಬಾ ಅವ್ರು ಹೇಳಿದ್ರು, ರಾಘವೇಂದ್ರ ಸ್ವಾಮಿಯವ್ರು ಹೇಳ್ತಾ ಇದ್ದಾರೆ, ಇವಾಗ ಲೈಫ್ ಇಸ್ ಎನ್ ಆಪರ್ಚುನಿಟಿ ಕ್ರಿಯೇಟೆಡ್, ನಿಮ್ಮನ್ನು ಚಾನಲ್ ಆಗಿಡ್ತೀನಿ, ಒಳ್ಳೆ ಕೆಲಸಗಳನ್ನ ಮಾಡೋ ಥರ ಮಾಡ್ತೀನಿ, ನಿಮಗೆ ದಾರಿ ತೋರಿಸ್ತೀನಿ ಅಂತಿದ್ದಾರೆ. ಓ ಮೈ ಗಾಡ್, ಇಲ್ಲಿ ನೋಡಿ, ಆಲ್ವೇಸ್ ಡೂ ಗುಡ್ ಆ್ಯಕ್ಟ್ ಅಕಾರ್ಡಿಂಗ್ ಟು ಒನ್ಸ್ ಫಿಸಿಕಲ್, ಫೈನಾನ್ಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಕೆಪಾಸಿಟಿ. ಡೋಂಟ್ ಕಾಂಪೀಟ್, ಡೊನೇಟ್. ಓ ಮೈ ಗುಡ್ನೆಸ್, ದಿಸ್ ಇಸ್ ರಿಯಲಿ. ಈ ಸ್ವಲ್ಪ ಎನರ್ಜಿ ಇರೋರ್ಗೆ ಏನು ಅಂತಂದರೆ, ದೇವ್ರು ಹೇಳ್ತಾ ಇರೋದು, ಬೇರೆಯವ್ರನ್ನ ನೋಡಿ ಅವ್ರ ಜೊತೆ ಕಾಂಪಿಟಿಷನ್ಗೆ ಹೋಗಬೇಡ. ನಿನಗೆ ನಿನ್ನ ಕೆಪಾಸಿಟಿ ಪ್ರಕಾರ, ಅಂದರೆ ನಿನ್ನ ಎಬಿಲಿಟಿ ಪ್ರಕಾರ, ಅಂದರೆ ನಿನ್ನ ಸಾಮರ್ಥ್ಯದ ಪ್ರಕಾರ, ಫೈನಾನ್ಷಿಯಲ್ ಇರ್ಬೋದು, ಅಂದರೆ ದುಡ್ಡು ಕಾಸಿನ ಸಾಮರ್ಥ್ಯ ನೋಡು, ಅಥವಾ ನಿನ್ನ ಫಿಸಿಕಲ್ ಆ್ಯಕ್ಟಿವಿಟಿ, ನಿನ್ನ ಸಾಮರ್ಥ್ಯ ನೋಡಿಕೊಂಡು, ನಿನ್ನ ಸ್ಪಿರಿಚುವಲ್ ಕೆಪಾಸಿಟಿ ಏನಿದೆ ನೋಡಿಕೊಂಡು ಕೆಲಸ ಮಾಡು. ಆಲ್ವೇಸ್ ಡೂ ಗುಡ್ ಆ್ಯಕ್ಟ್ ಅಕಾರ್ಡಿಂಗ್ ಟು ಒನ್ಸ್ ಫಿಸಿಕಲ್. ಯಾವಾಗಲೂ ಒಳ್ಳೇದು ಮಾಡು, ಯಾರಿಗೇ ಆಗಲಿ ಒಳ್ಳೇದು ಮಾಡು. ಮಾಡ್ತಾ ಇದ್ದೀರಾ ಅನಿಸುತ್ತೆ, ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ. ದಿಸ್ ಈಸ್ ಯುವರ್ ಎನರ್ಜಿ, ಓಕೆನಾ. ಒಳ್ಳೇದು ಮಾಡ್ತಾ ಇದೆಯಾ, ಒಳ್ಳೇದು ಮಾಡ್ತಾ ಇರು. ಕಾಂಪೀಟ್ ಮಾಡೋಕ್ಕೆ ಹೋಗಬೇಡ ಅಂತ ಇದ್ದಾರೆ. ಯಾರಿಗೂ ನೀನು ಕಾಂಪೀಟ್ ಮಾಡೋಕ್ಕೆ ಹೋಗಬೇಡ, ನಿನ್ನತನ ನೀನು ಉಳಿಸ್ಕೊ.
ಕರೆಕ್ಟಾ? ಡೊನೇಟ್ ಮಾಡು, ಅಂದರೆ ಎಷ್ಟೋ ಚಾರಿಟಿ ಇರುತ್ತೆ, ಚಾರಿಟಿ ಮಾಡು ಜನಗಳಿಗೆ. ಲೈಕ್ ಏನೋ ತೊಂದರೆ ಅಂತ ಬಂದವ್ರಿಗೆ ನಿನ್ನ ಶಕ್ತಿ ಪ್ರಕಾರ, ನಿನ್ನ ಸಾಮರ್ಥ್ಯದ ಪ್ರಕಾರ ದುಡ್ಡು ಕಾಸು ಏನು ಹೆಲ್ಪ್ ಬೇಕು ಅದನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಬಾಬಾ, ನೀವು ಮಾಡ್ತಾ ಇದ್ದೀರಾ ಆಲ್ರೆಡಿ, ರಾಘವೇಂದ್ರ ಸ್ವಾಮಿಗಳು ನೋಡ್ತಾ ಇದ್ದಾರೆ, ಸೊ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಆಪರ್ಚುನಿಟಿ ನಿಂಗೆ ಇನ್ನೂ ಒಳ್ಳೆ ದಾರಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಇದು ತುಂಬ ಚೆನ್ನಾಗಿದೆಪ್ಪ. ಥ್ಯಾಂಕ್ ಯು ರಾಘವೇಂದ್ರ ಸ್ವಾಮಿಗಳೇ, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಗ್ರೂಪ್ 1. ನೆಕ್ಸ್ಟ್ ಗ್ರೂಪ್ 2 ನೋಡೋಣ, ಓಕೆನಾ? ಥ್ಯಾಂಕ್ ಯು. ಗ್ರೂಪ್ 2. ಥ್ಯಾಂಕ್ ಯು. ಎಲ್ಲ ಕಾರ್ಡ್ ತೆಗೆದ್ಬಿಡ್ಲಾ? ಓಕೆ, ಎಸ್ ಬಾಬಾ. ಗಾಡೆಸ್, ಒಂದು ನಿಮಿಷ ಕಾರ್ಡೆಲ್ಲ ತೆಗೆದ್ಬಿಡ್ತೀನಿ. Please help. Goddess angels. ಓಕೆ, ಇವಾಗ ಗ್ರೂಪ್ 2ನಲ್ಲಿ ಫಸ್ಟ್ ಎನರ್ಜಿ ಹೇಗಿದೆ ಅಂತಂದರೆ, ಓಕೆ ನಾವು ನಿಮ್ಗೇನಂತಂದರೆ ಮೋಸ್ಟ್ಲಿ ನೀವು ಏನಾದರೂ ಹೊಸ ಕೆಲಸ, ಓಕೆನಾ, ಅಥವಾ ಇದು ಲವರ್ಸ್ ಕಾರ್ಡ್ ಬಂದಿದೆ. ಸೊ ನೀವೇನಾದ್ರು ಒಂದು ಹೊಸ, ಇದು ಬರೀ ಲವರ್ಸ್ ಕಾರ್ಡ್ ಅಂತ ಅಂದ ತಕ್ಷಣ ಇದು ಬರೀ ಇಟ್ಸ್ ನಾಟ್ ಜಸ್ಟ್ ಫಾರ್ ಮ್ಯಾರೇಜ್ ಆರ್ ರೊಮ್ಯಾನ್ಸ್ ಆರ್ ಸಮಥಿಂಗ್ ಆ ಥರ ಅಂತ ಅನ್ಕೋಬೇಡಿ. ಇಟ್ಸ್ ಕಮಿಂಗ್ ಟುಗೆದರ್. ಓಕೆ, ಅಂದರೆ ನೀವೇನಾದ್ರು ಒಂದು, ಇಟ್ ಕ್ಯಾನ್ ಬಿ ಫಾರ್ ವರ್ಕ್ ಆಗ್ಬೋದು ಅಥವಾ ಎನಿಥಿಂಗ್, ಅಂದರೆ ಸಂಬಡಿ ಈಸ್ ಕಮಿಂಗ್ ಫಾರ್ ಹೆಲ್ಪ್, ಸಮಥಿಂಗ್ ನೀವು ಕೊಲ್ಯಾಬೊರೇಟ್ ಮಾಡಿ ಒಂದು ಸಮಥಿಂಗ್ ನ್ಯೂ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಅಂತ. ಓಕೆನಾ? ಎನಿಥಿಂಗ್, ಇಟ್ ಕ್ಯಾನ್ ಬಿ ಎ ಮ್ಯಾರೇಜ್ ಆರ್ ಇಟ್ ಕ್ಯಾನ್ ಬಿ ಇನ್ ಯುವರ್ ಅಫಿಷಿಯಲ್ ಇದರಲ್ಲಾದರೂ ತೊಗೋಬೋದು, ಹೇಗಾದರೂ ತೊಗೋಬೋದು. ಕರೆಕ್ಟಾ? ಸೊ ನಿಮಗೆ ಗೊತ್ತು ಯಾವ್ದ್ರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಂತ, ಸರಿನಾ? ಸೊ ಇಲ್ಲಿ ನೋಡಿ, ಸೋಲ್ ಗ್ರೂಪ್. ಇಫ್ ಎ ಪರ್ಸನ್ ಫ್ರಮ್ ಯುವರ್ ಸೋಲ್ ಗ್ರೂಪ್ ಇಸ್ ಟ್ರೈಯಿಂಗ್ ಟು ಹೆಲ್ಪ್ ಯು, ಟೇಕ್ ಇಟ್. ಓ ಮೈ ಗುಡ್ನೆಸ್, ನಾ ಹೇಳಿಲ್ವಾ? ಇಟ್ ಕ್ಯಾನ್ ಬಿ ಎನಿಥಿಂಗ್. ಇವಾಗ ಸಪೋಸು ನಿಮಗೆ ಏನೋ ಒಂದು
ಈಗ ನೋಡಿ ನೀವೊಂದು ಒಳ್ಳೆ ಎಜುಕೇಷನ್ ಮುಗಿಸ್ಕೊಂಡು ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀರಾ, ಅಥವಾ ಇಟ್ ಕ್ಯಾನ್ ಬಿ ಇನ್ ಯುವರ್ ಆಫೀಸ್ ಆರ್ ಯು ಹೊಸದೊಂದು ಕೆಲಸ ಆಪರ್ಚುನಿಟಿ ಬಂದಿದೆ ತೊಗೊಳ್ಬೇಕು ಅಂತಿರ್ತೀರಾ, ಎನಿಥಿಂಗ್. ಸೋಲ್ ಗ್ರೂಪ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ನಿಮ್ಮ ಸೋಲ್ ಗ್ರೂಪ್ ಅಂದರೆ ನಿಮ್ಮ ಇಷ್ಟದ ಪ್ರಕಾರ ಯಾರು ಇರ್ತಾರೆ ನಿಮ್ಮ ಫ್ರೆಂಡ್ ಗ್ರೂಪ್ಸಲ್ಲಿ, ಯಾರು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ಹೆಲ್ಪ್ ತಗೋ ಅಂತಿದ್ದಾರೆ. ಸೊ ನಿಮಗೆ ಗೊತ್ತು ಯಾರು ನಿಮಗೇನಾದರೂ ಫೈನಾನ್ಷಿಯಲ್ ಹೆಲ್ಪಾ ಅಥವಾ ಕೆಲಸದಲ್ಲಿ ಏನಾದ್ರು ಒಂದು ಹೊಸ ಪ್ರಾಜೆಕ್ಟ್ ಬರ್ತಾ ಇದೆಯಾ, ಅಥವಾ ತೊಗೋಬೋದಾ ತೊಗೋಬಾರ್ದಾ, ಮಾಡೋಕ್ಕಾಗಲ್ವಾ ಕೆಲಸ, ಅಥವಾ ಏನು ಯೋಚನೆ ಇದೆ ನಿಮಗೆ, ಕರೆಕ್ಟಾ? ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹೆಲ್ಪ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಯವರು, ಸರಿನಾ? ಓಕೆ. ಸೊ ಲೆಟ್ ಗೋ, ಭಯ ಬಿಡಿ, ಯೋಚನೆ ಮಾಡಬೇಡಿ, ಧೈರ್ಯವಾಗಿ ಯಾರಾದರೂ ಹೆಲ್ಪ್ ಮಾಡೋಕ್ಕೆ ಅಂತ ಬರ್ತಾ ಇದ್ದರೆ ನಿಮ್ಮ ಸೋಲ್ ಗ್ರೂಪ್ನವ್ರು ಇರ್ತಾರೆ, ಸೊ ಹೆಲ್ಪ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಗೋಲ್ಡನ್ ವರ್ಡ್ಸ್, ಥ್ಯಾಂಕ್ ಯು ಹೇಳಿ ಅವ್ರಿಗೆ ಅಂತ. ಈಗೇನು ಅದೇ ಸೇಮ್ ಬಂದಿದೆ, ಫಸ್ಟ್ ಗ್ರೂಪ್ನವ್ರು ಬಂದಂಗಿದೆ. ಥ್ಯಾಂಕ್ ಯು ಆ್ಯಂಡ್ ಸಾರಿ ಹೇಳಿ. ಓಕೆ. ಸೊ ಯು ಕ್ಯಾನ್ ಕಂಟಿನ್ಯೂ, ಯು ಕ್ಯಾನ್ ಕೊಲ್ಯಾಬರೇಟ್, ಈವನ್ ಇಫ್ ಇಟ್ ಇಸ್ ಫಾರ್ ಅಲಯನ್ಸ್ ನೋಡ್ತಾ ಇದ್ದೀರಾ ಆ ಥರ ಅಂತಂದ್ರೂ ನಿಮಗೆ ನಿಮ್ಮ ಅಂತಸ್ತಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಸೂಟ್ ಆಗುವಂಥವ್ರು ಅಥವಾ ಮ್ಯಾಚ್ ಆಗುವಂಥವ್ರು ಬಂದರೆ ಖಂಡಿತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇನ್ನೊಂದಷ್ಟು ಇವಾಗ ನೆಕ್ಸ್ಟು ಎನರ್ಜಿ ನೋಡೋಣ. ಇದು ಒಂದು ಎನರ್ಜಿ. ಇನ್ನೊಂದು ಎನರ್ಜಿ, ಓ ಮೈ ಗುಡ್ನೆಸ್, ಮೆಜಿಷಿಯನ್. ಸೊ ಯುವರ್ ಅ ಮೆಜಿಷಿಯನ್ ಅಂದರೆ ನಿಮ್ಗೆ ಎಲ್ಲ ಟ್ಯಾಲೆಂಟು ಇದೆ. ಓಕೆನಾ? ಸೊ ಯು ಆರ್ ರೆಡಿ ಫಾರ್, ಅಂದರೆ ನೀವು ಏನು ಹೊಸ ಚಾಲೆಂಜ್ ಏನು ಬಂದ್ರೂ ನೀವು ತಗೊಂಡು ಅದನ್ನು ಸಕ್ಸಸ್ಫುಲ್ ಮಾಡೋ ಕೆಪಾಸಿಟಿ ನಿಮಗಿದೆ. ಅದು ಆ ಆಪರ್ಚುನಿಟಿ ತೊಗೊಳ್ತೀರಾ, ನೀವೇ ತೊಗೊಂಡು ಅಂದರೆ ನೀವು ಏನು ಹೊಸ ಆಪರ್ಚುನಿಟಿ ಬಂದ್ರೂ ಮಾಡೋ ಸಾಮರ್ಥ್ಯ, ಧೈರ್ಯ, ಶಕ್ತಿ ಎಲ್ಲ ಇದೆ ನಿಮ್ಮ ಹತ್ರ. ಓಕೆನಾ? ಸೊ ಯುವರ್ ಎ ಮೆಜಿಷಿಯನ್ ಅಂತ ಅಂದಮೇಲೆ ಹೇಳಬೇಕಾ? ಓಕೆ, ಇಲ್ಲಿ ನೋಡಿ ಬಾಬಾ ಕಾರ್ಡ್, ಲೆಸನ್ಸ್ ಇನ್ ದಿಸ್ ಲೈಫ್ ಆ್ಯಂಡ್ ಇನ್ ಸಬ್ಸಿಕ್ವೆಂಟ್ ಲೈಫ್ಸ್ ಆರ್ ರಿಪೀಟೆಡ್ ಅನ್ಲೆಸ್ ಯು ಲರ್ನ್ ಫ್ರಮ್ ದೆಮ್. ಓಹೋ, ಓಕೆ. ಸೊ ಯು ಆರ್ ಅ ಮೆಜಿಷಿಯನ್, ಕರೆಕ್ಟಾ? ಸೊ ನಿಮಗೆ ಅಂದರೆ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು, ನೀವು ಏನು ಬೇಕಾದರೂ ಅಷ್ಟು ಸಾಮರ್ಥ್ಯ ಇದೆ ನಿಮಗೆ. ಹಾಗೆ ಅಂತ ಸೊ ಇವಾಗೇನೋ ಒಂದು ಆಪರ್ಚುನಿಟಿ ಸಿಕ್ಕಿದೆ ನಿಮಗೆ, ಅದರಿಂದ ನಿಮಗೆ ಈ ಜೀವನದಲ್ಲಿ ನಿಮಗೆ ಏನು ಮಾಡಬೇಕು ಅಂತ ದೇವರು ಹೇಳಿದ್ದಾರೆ ಅದನ್ನು ಮಾಡು. ಅಂದರೆ ಯು ಆರ್ ಅ ಮೆಜಿಷಿಯನ್, ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ನೀವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು, ಎಷ್ಟು ಒಳ್ಳೆಯದು ಮಾಡ್ಬೋದು, ಕೆಟ್ಟದು ಮಾಡ್ಬೋದು, ಆಯಿತಾ? ಸೊ ಅದನ್ನು ಅಂದರೆ ನೋಡಿ, ಲೆಸನ್ಸ್ ಇನ್ ದಿಸ್ ಲೈಫ್ ಆ್ಯಂಡ್ ಇನ್ ಸಬ್ಸಿಕ್ವೆಂಟ್ ಲೈಫ್ಸ್ ಆರ್ ರಿಪೀಟೆಡ್ ಅನ್ಲೆಸ್ ಯು ಲರ್ನ್ ಫ್ರಮ್ ದೆಮ್. ಅಂದರೆ ನಿಮಗೆ ಅಷ್ಟು ಸಾಮರ್ಥ್ಯ ದೇವ್ರು ಕೊಟ್ಟಿದ್ದಾರೆ, ನೀವೇನು ಒಳ್ಳೇದು ಮಾಡಬೇಕು ಮಾಡಿ, ಕೆಟ್ಟದ್ದು ಮಾಡೋಕ್ಕೆ ಹೋಗ್ಕೂಡ್ದು ಅಂತ. ಅಂದರೆ ನಿಮ್ಮ ಫೋಕಸ್ ಇರಲಿ, ನೀವು ಮಾಡೋ ಕೆಲಸದಲ್ಲಿ ಫೋಕಸ್ ಇರಲಿ ಅಂತ. ಆ್ಯಸ್ ಇಟ್ ಈಸ್ ನಿಮ್ಗೆ ಒಳ್ಳೆಯ ಸಾಮರ್ಥ್ಯ ಇದೆ, ಕರೆಕ್ಟಾ? ಅದಕ್ಕೆ ಅಂತ ನಿಮಗೂ ಒಳ್ಳೆಯದಾಗಬೇಕು, ಜನಗಳಿಗೂ ಒಳ್ಳೆಯದಾಗಬೇಕು, ಬೇರೆಯವ್ರಿಗೂ ಒಳ್ಳೆಯದಾಗಬೇಕು. ಆ ರೀತಿ ಲೈಫ್ ಲೆಸನ್ನಿಂದ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಸೊ ರೊಮ್ಯಾನ್ಸ್, ಓಕೆ 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 ಸರಿ ಆಯಿತು. ಇದು ಏನು ಹೇಳ್ತಾ ಇದ್ದಾರೆ, ಓಹೋ ಓಕೆ. ಇವಾಗ ಇಲ್ಲಿ ಏನಂತಂದರೆ ವೆರಿ ಕ್ಲಿಯರ್ಲಿ ಹೇಳ್ತಾ ಇರೋದು, ಸರಿ ಓಕೆ ನೋಡಿ, ಇವಾಗ ನಿಮಗೆ ಒಂದು ಸಾಮರ್ಥ್ಯ ಕೊಟ್ಟಿದ್ದಾರೆ. ಇಲ್ಲಿ ರೊಮ್ಯಾನ್ಸ್ ಅಂತ ಕಾರ್ಡ್ ಬಂದಿರೋದ್ರಿಂದ, ಸೊ ಲೈಫ್ ಲೆಸನ್ಸ್ ಅಂತ ಬಂದಿರೋದ್ರಿಂದ ನಿಮ್ಮ ಜನಗಳು ನಿಮ್ಮ ಸಾಮರ್ಥ್ಯನ ನೋಡಿ ಜನಗಳು ನಿಮ್ಮ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಆ ಲೈಫ್ ಲೆಸನ್ಸ್ ಕಲ್ತ್ಕೋ, ಯಾರನ್ನು ಎಷ್ಟರ ಮಟ್ಟಿಗೆ ಹತ್ತಿರ ಸೇರಿಸ್ಬೇಕು, ಯಾರನ್ನು ಎಷ್ಟರ ಮಟ್ಟಿಗೆ ಎಲ್ಲಿ ಬಿಡಬೇಕು, ಓಕೆ ಎಲ್ಲಿಗೆ ಸ್ಟಾಪ್ ಮಾಡಬೇಕು, ಎಂಟ್ರಿ ಅವ್ರಿಗೆ ಎಲ್ಲಿ ತನಕ ಕೊಡಬೇಕು ನಿನ್ನ ಲೈಫಲ್ಲಿ ಅನ್ನೋದನ್ನು ನೀ ಕಲ್ತ್ಕೋ. ಸಿ ದಿಸ್ ಈಸ್ ವಾಟ್, ಓ ಮೈ ಗುಡ್ನೆಸ್. ಓಕೆ,
ನೀನು ಲೈಫ್ ಇಸ್ ಎನ್ ಆಪರ್ಚುನಿಟಿ ಟು ಕ್ರಿಯೇಟ್ ಯುವರ್ ಓನ್ ಪಾತ್. ಸೊ ಫಸ್ಟ್ ಆಫ್ ಆಲ್ ಯು ಆರ್ ಎ ಮೆಜಿಷಿಯನ್, ಕರೆಕ್ಟಾ? ನಿಮಗೆ ಏನು ಬೇಕಾದ್ರೂ ಸಾಮರ್ಥ್ಯ ಇದೆ, ಹಣಕಾಸಿನ ತೊಂದರೆ ಇರಲ್ಲ, ನಿಮಗೆ ಅಷ್ಟು ನಾಲೆಡ್ಜ್ ಇರುತ್ತೆ. ಯು ಆರ್ ನಿಮ್ಗೆ ಏನು ಮಾಡಬೇಕು ಅಂತ ಅಂದ್ಕೊಳ್ತೀರಾ ಮಾಡಿ ಮುಗಿಸ್ತೀರಾ. ಆದರೆ ಈ ನಿಮ್ಮ ಸಾಮರ್ಥ್ಯ ನೋಡಿ ರೊಮ್ಯಾನ್ಸ್ ಅಂತ ಬರ್ತದೆ. ಅಂದರೆ ಹುಡುಗಿರಾಗಲಿ ಅಥವಾ ಇದು ಎನರ್ಜಿ, ಇದು ಮೆಜಿಷಿಯನ್ ಅಂತ ಬಂದಾಗ ಇಟ್ಸ್ ನಾಟ್ ಲೈಕ್ ಓನ್ಲಿ ನಾನು ಓನ್ಲಿ ಮೇಲ್ಸ್ ಅಂತ ಅಲ್ಲ. ಇಲ್ಲಿ ಫಿಗರ್ ಇದು ನೋಡಿಬಿಟ್ಟು ಪಿಕ್ಚರ್ ನೋಡಿ, ಇಟ್ ಕ್ಯಾನ್ ಬಿ ಎನಿ ಎನರ್ಜಿ. ಓಕೆ, ಇಟ್ಸ್ ಜಸ್ಟ್ ಅನ್ ಎನರ್ಜಿ, ಕರೆಕ್ಟಾ? ಸೊ ನೀವು ವೆದರ್ ನೀವು ಜೆಂಟ್ಸ್ ನೋಡ್ತಾ ಇದ್ದೀರಾ, ಫೀಮೇಲ್ ಆರ್ ಮೇಲ್ ನೋಡ್ತಾ ಇದ್ದೀರಾ, ಇಟ್ ರಿಲೇಟ್ಸ್ ಟು ಬೋತ್. ಓಕೆನಾ? ಸೊ ನೀವು ತುಂಬ ಸಾಮರ್ಥ್ಯ ಇದೆ, ಆದರೆ ಅಷ್ಟೇ ಒಳ್ಳೆ ಮನಸ್ಸು ಇರೋದ್ರಿಂದ ಏನಾಗುತ್ತೆ, ಜನಗಳು ನಿಮ್ಮ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಅದರಿಂದ ನೀವು ಅರ್ಥ ನೋಡಿ, ಲೈಫ್ ಲೆಸನ್ ಕಲ್ತ್ಕೋ. ಯಾರನ್ನ ಲೈಫ್ ಆ್ಯಂಡ್ ಇನ್ ಸಬ್ಸಿಕ್ವೆಂಟ್ ಲೈಫ್ಸ್ ಆರ್ ರಿಪೀಟೆಡ್ ಅನ್ಲೆಸ್ ಯು ಲರ್ನ್ ಫ್ರಮ್ ದೆಮ್. ಅರ್ಥ ಮಾಡ್ಕೋಬೇಕು ಯಾರನ್ನು ಎಷ್ಟರ ಮಟ್ಟಿಗೆ ನಿಮ್ಮ ಹತ್ರಕ್ಕೆ ಬಿಡಬೇಕು, ಯಾರನ್ನು ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಅರ್ಥ ಮಾಡ್ಕೋ. ಸೊ ಇಟ್ಸ್ ವೆರಿ ಕ್ಲಿಯರ್. ನಿಮ್ಮ ಮುಗ್ಧತೆ ನೋಡಿ ಜನ ನಿಮ್ಮ ಕಡೆಗೆ ಆಕರ್ಷಿತರಾಗಿ ನಿಮ್ಮಿಂದ ಒಂದು ಅಡ್ವಾಂಟೇಜ್ ತೊಗೋತಾ ಇದ್ದಾರೆ. ಅಡ್ವಾಂಟೇಜ್ ತೊಗೊಳಕ್ಕೆ ಬಿಡಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ, ಸೊ ಇದು ಇನ್ನೊಂದು ಎನರ್ಜಿ ಇಲ್ಲಿ ನಂಗೆ ಕಾಣ್ತಾ ಇರೋದು. ಸೊ ನಿಮ್ಗೇನೋ ಒಂದು ಎರಡು ಆಪ್ಷನ್ ಇರುತ್ತೆ. ಓಕೆನಾ? ಅಂದರೆ ನೀವು ಬ್ಲೈಂಡ್ ಫೋಲ್ಡ್ ಆಗಿಬಿಟ್ಟಿದ್ದೀರಾ ನೋಡಿ ಇಲ್ಲಿ. ಬ್ಲೈಂಡ್ ಫೋಲ್ಡ್ ಆಗಿಬಿಟ್ಟಿದ್ದೀರಾ. ನಿಮ್ಗೇನಂದರೆ ನಿಮಗೆ ಏನು ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಗೇನು ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ. ಒಂಥರ ಪೇಚಾಟ, ಏನಪ್ಪ ಮಾಡೋದು, ಹೇಗೆ ಏನು ಡಿಸಿಷನ್ ತೊಗೊಳ್ಳಿ ನಾನು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಇನ್ ದ ನಿಯರ್ ಫ್ಯೂಚರ್ ನಿಮಗೆ ಗೊತ್ತಾಗುತ್ತೆ. ದೇವ್ರ ಮೇಲೆ ಭರವಸೆ ಇಡಿ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡು, ಬ್ಯಾಲೆನ್ಸ್ ಇನ್ ಎನರ್ಜಿ ವಿಲ್ ಕರ್ಬ್ oscillations, do breathing exercises. ಅರೆ ಬಾಪ್ರೆ, ದಿಸ್ ಇಸ್ ಆಸಮ್. ಕೆಪಬಿಲಿಟಿ, ಓಕೆನಾ? ಇಲ್ಲಿ ಕೆಪಬಿಲಿಟಿ ಅಂತ ಬಂದಿದೆ. ಓಕೆ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ಓಕೆನಾ? ಯು ಆರ್ ಕೇಪಬಲ್. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಬಾಬಾ ಅವರು ಹೇಳ್ತಾ ಇದ್ದಾರೆ, ಯು ಆರ್ ಕೇಪಬಲ್. ನೀವು ಡಿಸಿಷನ್ ತೊಗೋತೀರಾ, ಯೋಚನೆ ಮಾಡಬೇಡಿ. ಅದು ಯಾವುದಕ್ಕಾದರೂ ಇರ್ಬೋದು. ಓಕೆನಾ? ನೀವು ತೊಗೊಳ್ಳೋ ಡಿಸಿಷನಲ್ಲಿ ದೇವರ ಆಶೀರ್ವಾದ ನಿಮಗಿದ್ದೇ ಇರುತ್ತೆ. ಬ್ಯಾಲೆನ್ಸ್ ಮಾಡಿ. ಸೊ ಬಿಫೋರ್ ಟೇಕಿಂಗ್ ಡಿಸಿಷನ್ ಈ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ದೇವರು. ಓ ಗಾಡ್, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ರಾಘವೇಂದ್ರ ಸ್ವಾಮಿಗಳೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ನಿಮ್ಮ ಕೆಪಾಸಿಟಿ ಏನು, ನಿಮ್ಮ ಕೆಪಬಿಲಿಟಿ ಏನು ನಿಮಗೆ ಗೊತ್ತಾಗುತ್ತೆ. ಆರಾಮಾಗಿ ಕೂಲ್ ಡೌನ್ ಆಗಿ, ಟೆನ್ಷನ್ ತೊಗೊಂಡು ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಕೂಲ್ ಡೌನ್ ಆಗಿ ಡಿಸೈಡ್ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ ಇನ್ ದ ನಿಯರ್ ಫ್ಯೂಚರ್. ಏಂಜಲ್ ಅವ್ರದ್ದು ಹೇಳ್ತಾ ಇದ್ದಾರೆ, ಲೈಕ್ ಇನ್ ದ ನಿಯರ್ ಫ್ಯೂಚರ್ ನಿಮಗೆ ಒಂದು ದಾರಿ ಆಗುತ್ತೆ. ಸೊ ನಿಮ್ಮ ಕೆಪಬಿಲಿಟಿ ಏನು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ನೀವು ಟೆನ್ಷನ್ ತೊಗೊಂಡು ಟೆನ್ಷನ್ ತೊಗೋಬೇಡಿ, ಬ್ಯಾಲೆನ್ಸ್ ಮಾಡಿ. ಫಸ್ಟ್ ಕೂಲ್ ಡೌನ್ ಆಗಿ ದೆನ್ ಡಿಸೈಡ್ ಮಾಡಿ ಏನು ಮಾಡಬೇಕು ಅಂತ, ಎಲ್ಲ ಸರಿ ಹೋಗುತ್ತೆ ಅಂತ. ಓಕೆನಾ? ಸೊ ಇದಾಯಿತು ಗ್ರೂಪ್ 2. ನಾವು ಗ್ರೂಪ್ 3 ನೋಡೋಣ. You now group 3. Group 3. Swami, please guide. Please guide. Okay. God is angels, archangels.
ಓಕೆ ಓಕೆ ಇವಾಗ ನೋಡಿ, ಫಸ್ಟ್ ಎನರ್ಜಿ ನಿಮಗೆ ಮೋಸ್ಟ್ಲಿ ನೀವೀಗ ಒಂದು ಯು ಹ್ಯಾವ್ ಸ್ಟಾರ್ಟೆಡ್ ಯುವರ್ ಆ್ಯಕ್ಷನ್, ಓಕೆನಾ, ಟುವರ್ಡ್ಸ್ ಮೇ ಬಿ ನಿಮಗೊಂದು ಹೊಸ ಆಫರ್ ಬರೋದಕ್ಕಿದೆ. ಅಂದರೆ ಮೇ ಬಿ ಇಟ್ ಈಸ್ ಫಾರ್ ಲವ್ ಆಫರ್ ಇರ್ಬೋದು, ಅಥವಾ ನ್ಯೂ ಆಪರ್ಚುನಿಟಿ, ಓಕೆನಾ, ಇಟ್ಸ್ ಕಮಿಂಗ್. ಸೊ ಅಥವಾ ನೀವು ಜಾಬಲ್ಲಿದ್ದೀರಾ ಅಂತಂದರೆ ಓಕೆ, ಹೊಸ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಹೊಸ ಜಾಬ್ ಆಪರ್ಚುನಿಟಿನೂ ಬರೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೋಲ್ ಗ್ರೂಪ್, ಇಫ್ ಎ ಪರ್ಸನ್ ಫ್ರಮ್ ಯುವರ್ ಸೋಲ್ ಗ್ರೂಪ್ ಇಸ್ ಟ್ರೈಂಗ್ ಟು ಹೆಲ್ಪ್ ಯು, ಟೇಕ್ ಇಟ್. ಅಥವಾ ಮೇ ಬಿ ಇದೇನಂತಂದರೆ ಮೇ ಬಿ ಪ್ರಮೋಷನ್ ಇರ್ಬೋದು. ಸೋಲ್ ಗ್ರೂಪ್, ಸೊ ವೆರಿ ಕ್ಲಿಯರ್ ಇಟ್ ಇಸ್. ಈ ಕೆಲಸದಲ್ಲಿ ಇದ್ದೀರಾ ಅಂತಂದರೆ ಓಕೆನಾ, ಅಥವಾ ಕೆಲಸದ್ದೇ ಆಗ್ಬೋದು, ಅಥವಾ ಎನಿ ಸರ್ಕಮ್ಸ್ಟೆನ್ಸ್ ನಿಮಗೆ ಗೊತ್ತು ಅದು. ಅಂದರೆ ಯು ಆರ್ ವೇಟಿಂಗ್ ಫಾರ್ ಸಮಥಿಂಗ್, ಓಕೆನಾ, ಯು ಆರ್ ವೇಟಿಂಗ್ ಫಾರ್ ಸಮಥಿಂಗ್. ಸೊ ಅದು ಬರೋ ಚಾನ್ಸಸ್ ಇದೆ. ಸಪೋಸ್ ನಿಮ್ಮ ಗ್ರೂಪಲ್ಲೇ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂತಂದರೆ ಸೊ ಆ ಹೆಲ್ಪ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸದ್ಯದಲ್ಲೇ ಇನ್ ದ ನಿಯರ್ ಫ್ಯೂಚರೇ ಒಳ್ಳೆಯದಾಗುತ್ತೆ. ಸೊ ಚೂಸ್ ದ ಪಾಸಿಟಿವಿಟಿ ಈವನ್ ಇನ್ ದ ಫೇಸ್ ಆಫ್ ಅಡ್ವರ್ಸಿಟಿ ಚಾಲೆಂಜಸ್, ಫಾರ್ ಇಟ್ ಹೋಲ್ಡ್ಸ್ ದ ಕೀ ಟು ರೆಸಿಲಿಯನ್ಸ್. ಓ ಮೈ ಗಾಡ್. ಓಕೆ, ಅದೇ ಕೆಲಸದ್ದೇನೆ ಇದು. ಸೊ ಹೇಗೆ ಅಂತಂದರೆ ನಿಮ್ಗೇನೋ ಒಂದು ಹೊಸ ಆಫರ್ ಕೊಟ್ಟಿದ್ದಾರೆ, ನೋಡು ನೀ ಇದು ಮಾಡ್ತೀಯಾ ಅಂದರೆ ಇದು ಈ ಥರ ಅಂತ. ಅಂದರೆ ನಿಮಗೆ ಭಯ ಇರ್ಬೋದು, ಅಥವಾ ಬೇರೆ ಊರಿಗೆ ಕಳಿಸ್ತಾ ಇರ್ಬೋದು, ಅಥವಾ ಬೇರೆ ಊರಲ್ಲಿ ಆಪ್ಷನ್ ಇರ್ಬೋದು ನಿಮಗೆ ಕೆಲಸಕ್ಕೆ. ಸೊ ನಾ ಹೇಗಪ್ಪ ಹೋಗಲಿ, ಅಥವಾ ನಾ ಹೇಗೆ ಮಾಡಲಿ, ಅಥವಾ ನಮ್ಮ ಲೈಫ್ ಅಂದರೆ ಮನೆಯೇ ಅವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ಇರ್ಬೋದು, ಅಥವಾ ಫಾರ್ ಸಮ್ ಫ್ಯೂ ಮಂತ್ಸ್ ಓಕೆ ಯು ಮೈಟ್ ಬಿ ಡಿಪ್ಲಾಯ್ಮೆಂಟ್ ಇರ್ಬೋದು, ಲೈಕ್ ಅಬ್ರಾಡ್ ಹೋಗಬೇಕು ಅಂತ ಇರ್ಬೋದು, ಎನಿಥಿಂಗ್. ಓಕೆನಾ, ನಿಮ್ಗೊಂದು ಆಫರ್ ಕೊಟ್ಬೋದು ನಿಮ್ಮ ಆಫೀಸಲ್ಲಾಗಲಿ, ಅಥವಾ ನಿಮ್ಗೊಂದು ಆಫರ್ ಬಂದಿದೆ ಧೈರ್ಯವಾಗಿ. ಇನ್ ದ ನಿಯರ್ ಫ್ಯೂಚರ್ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ, ಯು ಕ್ಯಾನ್ ಟೇಕ್ ದ ಡಿಸಿಷನ್. ಈ ಹೊಸ ಚಾಲೆಂಜಸ್ ಬರುತ್ತೆ ಅಂತ ಅಂದಾಗ ನೀವು ಅದು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ, ಧೈರ್ಯವಾಗಿ ತೊಗೊಳ್ಳಿ. ಚೂಸ್ ದ ಪಾಸಿಟಿವ್ ಇನ್ ದ ಫೇಸ್ ಆಫ್ ಅಡ್ವರ್ಸಿಟಿ. ಹೌದು, ತೊಂದರೆಗಳಿದ್ದೇ ಇರುತ್ತೆ, ಬಿಟ್ಟು ಹೋಗಬೇಕು ಇಲ್ಲಿ ಅಂತ ಅಂದಾಗ ಇಲ್ಲಿ ಹೆಂಗಪ್ಪ ಅಂತ ಇರ್ಬೋದು. ಸೊ ಡೋಂಟ್ ವರಿ ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಓಕೆನಾ, ಒಳ್ಳೆಯದಾಗತ್ತೆ. ಆ ಥರ ಏನಾದ್ರು ಆಪರ್ಚುನಿಟಿ ಕಾಯ್ತಾ ಇದ್ದು ಆಪರ್ಚುನಿಟಿ ಬಂದಿದೆ ಅಂತಂದರೆ ಯಾರೋ ಹೆಲ್ಪ್ ಮಾಡ್ತಾರೆ ನಿಮ್ಮ ಆಫೀಸಲ್ಲಿ ಇರ್ಬೋದು, ಅಥವಾ ಬೇರೆ ಕಡೆಯಿಂದ ಇರ್ಬೋದು, ಅಥವಾ ನಿಮ್ಮ ಬೇರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೋ ಹೆಲ್ಪ್ ಮಾಡಿ, ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರೋ ಹೆಲ್ಪ್ ಮಾಡಿ ನಿಮ್ಗೆ ಬೇರೆ ಅಬ್ರಾಡಲ್ಲೋ ಅಥವಾ ಬೇರೆ ಕಡೆ ಒಳ್ಳೆ ಕಡೆ ಕೆಲಸ ಕೊಡಿಸ್ತಾ ಇದ್ದಾರೆ ಅಥವಾ ಒಳ್ಳೆ ಆಪರ್ಚುನಿಟಿ ಬೇರೆ ಸಿಗ್ತಾ ಇದೆ ಅಂತಂದರೆ ಧೈರ್ಯವಾಗಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇವಾಗ ನೆಕ್ಸ್ಟು ಇವಾಗ ಇದೇನೆಂದರೆ ನೀವು ಪ್ರೋಗ್ರೆಸ್ ಮಾಡ್ತಾ ಇದ್ದೀರಾ. ಈಗ ಒಂದಷ್ಟು ಜನ ಏನಂತಂದರೆ ನೀವು ಏನೋ ಒಂದು ಕೆಲಸದಲ್ಲೇ ಇರ್ಬೋದು, ಓಕೆನಾ, ಅಥವಾ ಎನಿ ವಿಷಯ ಲೈಕ್ ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಇರ್ಬೋದು, ಅಥವಾ ಏನಾದ್ರು ಇರ್ಬೋದು, ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ, ಅದೇ ಯು ಆರ್ ಇಂಪ್ಲಿಮೆಂಟಿಂಗ್. ಓಕೆನಾ, ಏನೋ ಒಂದು ಆಸೆ ಇರುತ್ತೆ ಒಬ್ಬ ಮನುಷ್ಯನಿಗೆ, ಈ ಥರ ಒಂದು ಲೈಫಲ್ಲಿ ಇಷ್ಟಿಷ್ಟು ವರ್ಷಕ್ಕೆ ಈ ಥರ ಒಂದು ಟಾರ್ಗೆಟ್ ಇಟ್ಕೊಳ್ತಾರೆ ನೋಡಿ, ಆ ಥರ. ಸೊ ಇದು ಮಾಡಬೇಕು, ನೆಕ್ಸ್ಟ್ ಈ ಥರ ಮಾಡಬೇಕು, ಈ ವಯಸ್ಸಲ್ಲಿ ಈ ರೀತಿ ಇಷ್ಟರೊಳಗೆ ಒಂದು ಮನೆ ಅಂತ ಮಾಡಬೇಕು ಅಂತ ಈ ಥರ ಎಲ್ಲ. ಸೊ ನೀವು ತುಂಬ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀರಾ, ಏನೋ ಯು ಹ್ಯಾವ್ ಸಮ್ ಪ್ಲ್ಯಾನ್ಸ್. ಓಕೆನಾ, ಸೊ ಮಾಡ್ತಾ ಇದ್ದೀರಾ. ಸೊ ಅದ್ರ ಮೇಜರ್ ಪ್ಲ್ಯಾನ್ ಇದೆ ನಿಮ್ಮದೇನು. ಸೊ ಅದ್ರ ಬಗ್ಗೆ ನೋಡೋಣ ಏನು ಹೇಳ್ತಾರೆ ಅಂತ. ಓಕೆ, ಡು ನಾಟ್ ಜಡ್ಜ್, ಫ್ರೀ ಯುವರ್ ಮೈಂಡ್ ಆಫ್ ಪರ್ಸೆಪ್ಷನ್ಸ್ ಆ್ಯಂಡ್ ಜಡ್ಜ್ಮೆಂಟ್ಸ್. ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಜಡ್ಜ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಹೋ, ದೇರ್ ಈಸ್ ಸಮಥಿಂಗ್ ಬೆಟರ್. ಓಕೆ, ಲೈಫ್ ಇಸ್ ಎನ್ ಆಪರ್ಚುನಿಟಿ ಟು ಕ್ರಿಯೇಟ್ ಯುವರ್ ಓನ್ ಪಾತ್. ಓಹೋ, ಓಕೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂದರೆ, ನೀನೇನೋ ಡಿಸೈಡ್ ಮಾಡ್ಕೊಂಡಿದ್ಯಾ,
ಆಯಿತಾ? ಅಥವಾ ನೀವು ಯಾರಾದ್ರ ಬಗ್ಗೆ ಏನಾದರೂ ಅಂದ್ಕೊಂಡಿದ್ರೆ ಸರಿ ತಪ್ಪು ಆ ಥರ ಎಲ್ಲ ಡೋಂಟ್ ಜಡ್ಜ್ ಅಂತಿದ್ದಾರೆ. ಕೆಲಸದ ಬಗ್ಗೆ ಆಯಿತು ಅಥವಾ ನಿಮ್ಮ ಪರ್ಸನಲ್ ಲೈಫ್ ಆಯಿತು ಅಥವಾ ಜನಗಳ ಬಗ್ಗೆ ಆಯಿತು. ಆಪರ್ಚುನಿಟಿ ಬಂದಿದೆ, ನೀವು ಏನೋ ಡಿಸೈಡ್ ಮಾಡಿದ್ದೀರಾ, ಮಾಡ್ತೀನಿ ಅಂತ ಒಂದು ಆ್ಯಕ್ಷನ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ದುಡ್ಡು ಕಾಸಿನ ವ್ಯವಹಾರದ ಬಗ್ಗೆ ಇರೋದ್ರಿಂದ ಇಲ್ಲಿ ಜಡ್ಜ್ ಮಾಡಬೇಡ, ಡು ನಾಟ್ ಜಡ್ಜ್ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಫ್ರೀ ಯುವರ್ ಮೈಂಡ್ ಆಫ್ ಪರ್ಸೆಪ್ಷನ್ಸ್, ಫ್ರೀ ಯುವರ್ ಮೈಂಡ್ ಆಫ್ ಪರ್ಸೆಪ್ಷನ್ಸ್ ಆ್ಯಂಡ್ ಜಡ್ಜ್ಮೆಂಟ್ಸ್. ಓಕೆನಾ? ತುಂಬ ಅಂದರೆ ಮೋಸ್ಟ್ ಪ್ರಾಬಬ್ಲಿ ನೀವೇನು ತೊಗೊಂಡಿದ್ದೀರಾ ಜಡ್ಜ್ಮೆಂಟ್ ಅಥವಾ ಏನು ಮಾಡಬೇಕಂತ ಇದ್ದೀರಾ, ಇನ್ನೊಂದು ಸಲ ಯೋಚನೆ ಮಾಡಿ. ಓಕೆನಾ? ಇನ್ನೊಂದು ಸಲ ಯೋಚನೆ ಮಾಡಿ. ಲೈಫ್ ಇಸ್ ಅನ್ ಆಪರ್ಚುನಿಟಿ ಟು ಕ್ರಿಯೇಟ್ ಯುವರ್ ಸಮಥಿಂಗ್, ದೇರ್ ಈಸ್ ಸಮಥಿಂಗ್ ಬೆಟರ್. ಓಕೆ, ಡೋಂಟ್ ಜಡ್ಜ್. ಓಕೆ, ಒಂದು ನಿಮಿಷ, ಇನ್ನೊಂದು ಕಾರ್ಡ್ ಬಾಬಾ ತೆಗಿತೀನಿ. ಬಾಬಾ ಜಸ್ಟ್ ಯುವರ್ ಗೈಡಿಂಗ್, ಪ್ಲೀಸ್ ಗಿವ್ ಒನ್ ಮೋರ್ ಗೈಡೆನ್ಸ್. Please give one more guidance, Baba. ಫ್ರೀ ವಿಲ್. ಓಕೆ ನೋಡ್ತೀರಾ? ನೀವೇನೋ ಹೇಳಿದ್ನಲ್ಲ, ಹೊಸ ಆಪರ್ಚುನಿಟಿ ನೀವು ಆಲ್ರೆಡಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀರಾ, ಯೋಚನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಓಕೆ, ದೇರ್ ಈಸ್ ಸಮಥಿಂಗ್ ಬೆಟರ್, ಡು ನಾಟ್ ಜಡ್ಜ್. ಓಕೆ, ಮೇ ಬಿ ನಿಮ್ಮ ಜಡ್ಜ್ಮೆಂಟಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಐ ಡೋಂಟ್ ಫ್ರೀ ವಿಲ್ ಇರಬೇಕು. ಗಿವ್ ಯುವರ್ ಫ್ರೀ ವಿಲ್ ಟು ಬಾಬಾ ಆ್ಯಂಡ್ ನಾಟ್ ಯುವರ್ ಡಿಸೈಡ್ ಸ್ಕ್ರಿಪ್ಟ್. ಓ ಮೈ ಗುಡ್ನೆಸ್. ಓಕೆ, ನೀವೇನು ಯೋಚನೆ ಮಾಡಿದ್ದೀರಾ ಅದು ನಿಮಗೆ ಪ್ರಾಬ್ಲಮೆಟಿಕ್ ಆಗ್ಬೋದು. ಓಕೆನಾ? ನೀವೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಈ ಥರ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ. ಸೊ ಬಿ ಕೇರ್ಫುಲ್, ಐ ಆಮ್ ಟೆಲಿಂಗ್ ಯು. ಓಕೆ, ಈ ಥರ ಯಾರಾದರೂ ನೀವು ಅಥವಾ ಇನ್ವೆಸ್ಟ್ ಮಾಡ್ತೀನಿ ಅಂತ ಇರ್ಬೋದು. ಒಂದು ನಿಮಿಷ. ನೀವೇನಾದರೂ ಮನೆ ಇನ್ವೆಸ್ಟ್ ಮಾಡಬೇಕು, ಸಮ್ ಪ್ರಾಪರ್ಟಿಗೋಸ್ಕರ ಇನ್ವೆಸ್ಟ್ ಮಾಡ್ತೀನಿ ಅಂತ ನೀವು ಹೋಗ್ತಾ ಇದ್ದೀರಾ, ಪ್ಲೀಸ್ ಡಿಸೈಡ್, ಒಂದು ಸ್ಟೆಪ್ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೇರ್ ಈಸ್ ಸಮಥಿಂಗ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ದೇವ್ರ ಮೇಲೆ ಭಾರ ಹಾಕು. ಬೇರೆ ನಿನ್ನ ಸ್ಕ್ರಿಪ್ಟ್, ನೀನೇನು ಅಂದ್ಕೊಂಡಿದ್ಯಾ ಇದನ್ನು ಮಾಡ್ತೀನಿ ಅಂತ, ಅದು ಬೇಡ. ನಿನ್ನ ಫ್ರೀ ವಿಲ್ ಅಂದರೆ ನೀ ದೇವ್ರ ಮೇಲೆ ಭಾರ ಹಾಕಿ ನೋಡು, ನಾನು ನಿಂಗೆ ದಾರಿ ತೋರಿಸ್ತೀನಿ ಅಂತಿದ್ದಾರೆ ನೋಡಿ. ಲೈಫ್ ಇಸ್ ಎನ್ ಆಪರ್ಚುನಿಟಿ ಟು ಕ್ರಿಯೇಟ್ ಯುವರ್ ಓನ್ ಪಾತ್. ನಾನು ನಿನಗೆ ದಾರಿ ತೋರಿಸ್ತೀನಿ. ಸೊ ಫ್ರೀ ವಿಲ್ ಕೊಡು, ನಿನ್ನ ಡಿಸಿಷನ್. ಸೊ ಐ ಫೀಲ್ ಈಗ ಏನಾದ್ರು ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ, ಅಥವಾ ಇನ್ನೇನೇ ಹೊಸ ಕೆಲಸಕ್ಕೆ ಸ್ವಲ್ಪ ಕೈ ಹಾಕಬೇಕಂತಿದ್ದೀರಾ, ಎಸ್ಪೆಷಲಿ ರಿಲೇಟೆಡ್ ಟು ಮನಿ, ಪ್ರಾಪರ್ಟಿ ಬೈ ಮಾಡಬೇಕು ಅಂತಿದ್ದೀರಾ, ಅಥವಾ ಇನ್ನೆಲ್ಲೋ ಇನ್ವೆಸ್ಟ್ ಮಾಡಬೇಕಂತ ಇದ್ದೀರಾ, ಓಕೆನಾ? ಸೊ ಆಗಿತ್ತು ಅಂತಂದರೆ ಯೋಚನೆ ಮಾಡಿ ವೆದರ್ ಇಟ್ ಈಸ್ ಜಿನೈನ್. ಓಕೆನಾ? ಇಟ್ಸ್ ಜಿನೈನ್. ಅಥವಾ ಪ್ರಾಪರ್ಟಿ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಪೇಪರ್ಸ್ ಎಲ್ಲ ಕ್ಲಿಯರ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಏಕೆಂದರೆ ಇಟ್ಸ್ ಡೌಟ್ಫುಲ್. ಓಕೆನಾ? ಡೌಟ್ಫುಲ್ ಅಂತ ವೆರಿ ಕ್ಲಿಯರ್ಲಿ ಬಾಬಾ ಅವ್ರು ಹೇಳ್ತಾ ಇದ್ದಾರೆ, ರಾಘವೇಂದ್ರ ಸ್ವಾಮಿಯವ್ರು ಹೇಳ್ತಾ ಇದ್ದಾರೆ. ನೀನು ಜಡ್ಜ್ ಮಾಡಿರೋದು ಕ್ಲಿಯರ್ ಇಲ್ಲ, ಅಥವಾ ನಿಮಗೆ ಹೇಳಿರೋದು ಏನಾದರೂ ಮುಚ್ಚಿಟ್ಟಿರಬಹುದು. ಅರ್ಥ ಆಯ್ತಾ? ನೀವಾಗ ನಿಮಗೆ ಗೊತ್ತಿರಲ್ಲ, ಆಯಿತಾ? ಏನೋ ಒಂದು ಒಳಗೆ ಪ್ರಾಬ್ಲಮ್ ಇರ್ಬೋದು, ಅದನ್ನೇ ಹೇಳ್ತಾ ಇದ್ದಾರೆ. ಪ್ರಾಬ್ಲಮ್ ಇದೆ, ನೀನೇನು ಜಡ್ಜ್ ಮಾಡಿ ಹೋಗ್ತಿದೆಯಾ, ಲಾಸ್ ಆಗೋ ಚಾನ್ಸಸ್ ಇದೆ. ಅಂದರೆ ಇದು ಎಸ್ಪೆಷಲಿ ಈ ಎನರ್ಜಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ, ಎಲ್ಲಿಗಾದರೂ ಅಂದರೆ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, ಅಥವಾ ಇನ್ನೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಪ್ಲೀಸ್ ಬಿ ಕೇರ್ಫುಲ್. ಓಕೆನಾ? ಪ್ಲೀಸ್ ಬಿ ಕೇರ್ಫುಲ್. ತೊಂದರೆ ಆಗ್ಬೋದು. ನೀನು ಜಡ್ಜ್ ಮಾಡಿರೋದು, ಏಕೆಂದರೆ ನಿಮಗೆ ಫುಲ್ ಕ್ಲಿಯರ್ ಹೇಳಿರಲ್ಲ ಅಂತಲೇ ಹೇಳ್ತಾ ಇರೋದು ಬಾಬಾ. ಓಕೆನಾ? ಸೊ ಇಟ್ಸ್ ನಾಟ್ ಕ್ಲಿಯರ್. ನೀವೇನಾದ್ರು ಆ ಥರ ಇದೆ ಅಂದರೆ ದಯವಿಟ್ಟು ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ದೇವ್ರ ಮೇಲೆ ಭಾರ ಹಾಕಿ ಹೋಗಿ ಕ್ಲಿಯರಾಗಿ ಚೆಕ್ ಮಾಡಿ, ಇನ್ನೊಂದು ಸಲ ಪೇಪರ್ಸ್ ಏನಾದ್ರು ಚೆಕ್ ಮಾಡಬೇಕು ಅಂದರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಅವಾಗ ನಿಮಗೆ ಅರ್ಥ ಆಗುತ್ತೆ, ಅಲ್ಲಿ ಹಿಡನ್ ಏನಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂತಿದ್ದಾರೆ ಬಾಬಾ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಇಲ್ಲಿ ಓಕೆ, ಈಗ ಒಂದಷ್ಟು ಜನ ಇವಾಗ ನೀವುಗಳು ಒಂಥರ ಫುಲ್ ಸೆಲೆಬ್ರೇಷನ್ ಮೂಡಲ್ಲಿದ್ದೀರಾ, ಹ್ಯಾಪಿ ಮೂಡಲ್ಲಿದ್ದೀರಾ, ಏನೋ ಬಿಕಾಸ್
ನಥಿಂಗ್ ಈಸ್ ಪರ್ಮನೆಂಟ್, ಕಾನ್ಸ್ಟೆಂಟ್ ಚೇಂಜ್ ಈಸ್ ಇನ್ನೆವಿಟಬಲ್ ಇನ್ ಲೈಫ್. ನಥಿಂಗ್ ಈಸ್ ಪರ್ಮನೆಂಟ್, ಕಾನ್ಸ್ಟೆಂಟ್ ಚೇಂಜ್ ಈಸ್ ಇನ್ನೆವಿಟಬಲ್. ಸೊ ಜೀವನದಲ್ಲಿ ಹೊಸ ಚೇಂಜಸ್ ಬಂದಿದೆ ನಿಮ್ಮ ಲೈಫಲ್ಲಿ. ಓಕೆ, ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೊ ನೀವೇನೋ ನಿಮ್ಮ ಲೈಫಲ್ಲಿ ಒಂದು ರೀಕನ್ಸಿಡರ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆ ಕನ್ಸಿಡರ್ ಮಾಡಿದ್ದಕ್ಕೆ ಇದು ಬಂದಿದೆ ಅಂತ. ಅಕಸ್ಮಾತ್ ಇಲ್ಲ ಅಂದರೆ ರೀಕನ್ಸಿಡರ್ ಮಾಡಿ, ಓಕೆನಾ? ಆವಾಗ ಒಂದು ಚೇಂಜ್ ಬರುತ್ತೆ. ರೀಕನ್ಸಿಡರ್ ಮಾಡು, ಚೇಂಜ್ ಬಗ್ಗೆ ರೀಕನ್ಸಿಡರ್ ಮಾಡು. ಎಲ್ಲ ಯಾವಾಗಲೂ ಒಂದೇ ಥರ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅದಾಯಿತು ಅಂತಂದರೆ ಸೆಲೆಬ್ರೇಷನ್ ವಿಲ್ ಬಿ ಗ್ಯಾರಂಟಿ, ಓಕೆನಾ? ಯೋಚನೆ ಮಾಡಬೇಡಿ. ಏನಾದ್ರು ಚೇಂಜಸ್ ಬರ್ತಾ ಇದೆ ಅಂತಂದರೆ ಧಾರಾಳವಾಗಿ ಒಪ್ಕೊಳ್ಳಿ, ಆಯಿತಾ? ಚೇಂಜಸ್ ಬರೋದು ಅಥವಾ ಇದು ಎಲ್ಲಿ ಅಂತ ಹೇಳ್ತೀನಿ. ಇದಕ್ಕೆ ನನಗೆ ಕಾಣ್ತಾ ಇರೋದು ಇದು. ಮೇ ಬಿ ನೀವು ಫ್ಯಾಮಿಲಿ ಎಕ್ಸ್ಪ್ಯಾಂಡ್ ಮಾಡೋ ಥರ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿತ್ತು ಅಂತಂದರೆ ಯು ಕ್ಯಾನ್ ಕನ್ಸಿಡರ್, ದೇರ್ ಈಸ್ ಏನು ನಥಿಂಗ್ ಟು ಫಿಯರ್, ಚೇಂಜಸ್ ಇಸ್ ರಿಕ್ವೈರ್ಡ್. ಓಕೆ, ಇಲ್ಲಿ ನೋಡಿ ಹೇಗಿದೆ, ಬರ್ಡ್ ಇದೆ ಮತ್ತು ಇಲ್ಲಿ ಪ್ಲ್ಯಾಂಟ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇಟ್ಸ್ ವೆರಿ ಕ್ಲಿಯರ್, ಇಟ್ ಈಸ್ ಚೇಂಜಸ್ ಇನ್ ಯುವರ್ ಫ್ಯಾಮಿಲಿ. ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದ್ದೀರಾ. ಓಕೆ, ಒನ್ ಮೋರ್ ಬೇಬಿ ಬೇಕಂತ ಇರ್ಬೋದು. ಸೊ ಅದಕ್ಕೋಸ್ಕರ ಸೆಲೆಬ್ರೇಷನ್ ವಿಲ್ ಕಮ್, ಡೋಂಟ್ ವರಿ, ಓಕೆನಾ? ಬಟ್ ಅದು ಭಯ ಇಟ್ಕೊಳ್ಬೇಡಿ. ಹೇಗೆ ನೋಡ್ಕೊಳ್ಳೋದು, ಹೇಗೆ ಸಾಕೋದು ಅಂತ ಆ ಯೋಚನೆ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ನೋಡಿ, ಇಲ್ಲಿ ಒಬ್ಬರಿಂದ 3 ಜನ, 2ರಿಂದ 3 ಜನ ಆಗಿದಾರಲ್ವಾ? ಸೊ ದಟ್ಸ್ ವಾಟ್. ಸೊ ಇವಾಗ ನಿಮ್ಮ ಫೈನಾನ್ಷಿಯಲ್ ಪರಿಸ್ಥಿತಿ ಚೆನ್ನಾಗಿಲ್ದೇನೂ ಇರಬಹುದು. ಬಟ್ ಅದಕ್ಕೆ ಅಂತ ನೀವು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಚೇಂಜ್ ಪ್ರಕೃತಿ ನಿಯಮ, ಚೇಂಜಸ್ ಬರಬೇಕು, ಬರುತ್ತೆ. ಸೊ ಅದಕ್ಕೆ ರೀಕನ್ಸಿಡರ್ ಮಾಡು, ಭಯ ಪಟ್ಕೊಳ್ಳೋಕೆ ಏನೂ ಇಲ್ಲ. ನೋಡಿ ಹಾರ್ಟಲ್ಲಿ ಇದೆ ನೋಡಿ ಇದು. ಸೊ ಭಯ ತೆಗೆದುಹಾಕು, ಫಿಯರ್ ಇಟ್ಕೊಳ್ಬೇಡ, ದೇವ್ರ ಮೇಲೆ ಭಾರ ಹಾಕಿ ಒಳ್ಳೆಯದಾಗುತ್ತೆ. ಸೊ ಸೆಲೆಬ್ರೇಷನ್ ವಿಲ್ ಕಮ್, ಎಕ್ಸ್ಪ್ಯಾನ್ಷನ್ ಖಂಡಿತ ಆಗುತ್ತೆ, ಭಯ ಪಡಬೇಡಿ. ಇಲ್ಲಿ ನೋಡಿ, ಜಡ್ಜ್ಮೆಂಟ್ ಬೇಸ್ಡ್ ಆನ್ ಟೆಂಪರರಿ ಚಾಲೆಂಜಸ್ ಆರ್ ಅನ್ಕೈಂಡ್ ಆ್ಯಂಡ್ ಆಲ್ಸೋ ಕೌಂಟರ್ ಟು ಪ್ರಿನ್ಸಿಪಲ್ ಆಫ್ ಕಂಪ್ಯಾಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ನಾ ಹೇಳಿಲ್ವಾ, ಜಡ್ಜ್ ಮಾಡೋಕ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಲೈಫ್. ಇವಾಗ ಪರಿಸ್ಥಿತಿ ಇದು ಎಸ್ಪೆಷಲಿ ನನಗೆ ಕಾಣ್ತಾ ಇರೋದು ಇಲ್ಲಿ, ಇಟ್ ಈಸ್ ಫಾರ್ ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ನೇ, ಓಕೆನಾ? ಇದು ಪರ್ಫೆಕ್ಟ್ ಫ್ಯಾಮಿಲಿ ಎಕ್ಸ್ಪ್ಯಾನ್ಷನು. ಸೊ ಭಯ ಪಟ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ. ಸೊ ಮುಂದೆ ಬರೀಬೋದು, ಲೈಕ್ ಚೇಂಜಸ್ ಬೇಕು ಅಲ್ವಾ, ಲೈಫಲ್ಲಿ ಚೇಂಜಸ್ ಬೇಕು. ದುಡ್ಡು ಕಾಸಿಗೋಸ್ಕರ ನಾನು ಏನು ಮಾಡೋದಪ್ಪ, ಹೇಗೆ ಜೀವನ ನಡೆಸೋದು, ಮೇ ಬಿ ನಿಮ್ಮ ಮಕ್ಕಳು ಇದ್ದಾರೆ ಇವಾಗ, ಮತ್ತು ಇನ್ನೊಂದು ಅಂದರೆ ಹೇಗೆ ಲೈಫ್ ಕಷ್ಟ ಆಗುತ್ತಲ್ವಾ ಅಂತ ಜಡ್ಜ್ ಮಾಡಬೇಡಿ ಅಂತಿದ್ದಾರೆ. ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ಟೆಂಪೊರರಿ, ಅದೆಲ್ಲ ಚಾಲೆಂಜಸ್ ಇರುತ್ತೆ ಲೈಫಲ್ಲಿ. ಮೇ ಬಿ ಯಾರೋ ಗೊತ್ತು, ದೇವ್ರ ದಯೆಯಿಂದ ಎಲ್ಲ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗಲಿ, ಆಗುತ್ತೆ, ಒಳ್ಳೆಯದಾಗುತ್ತೆ. ಚೇಂಜ್ ಬಗ್ಗೆ ಭಯ ಪಟ್ಕೊಳ್ಬೇಡಿ, ರೀಕನ್ಸಿಡರ್ ಮಾಡಿ, ಏನಿದ್ರೂ ಖಂಡಿತ ಒಳ್ಳೇದು ಮಾಡಿಕೊಡ್ತೀನಿ ಅಂತಿದ್ದಾರೆ ರಾಘವೇಂದ್ರ ಸ್ವಾಮಿಗಳು, ಓಕೆನಾ? ಓಕೆ, ಸೊ ಆಯಿತು, 3 ಗ್ರೂಪ್ಸೂ ಓಕೆ. ಇವತ್ತಿನ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ, ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ನಂಬಿದ್ದೀನಿ. ನನಗಂತೂ ತುಂಬ ಖುಷಿ ಆಯ್ತು ಇವತ್ತು ನಿಜವಾಗ್ಲೂ. ಮತ್ತೆ ಇನ್ನೊಂದು ವಿಶೇಷ ರೀಡಿಂಗ್ನೊಂದಿಗೆ ಮತ್ತೆ ವಾಪಸ್ ಆಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.